Hello students, welcome to the class 9th standard English second language. So in this class we are going to study a new prose, that is my beginnings. So 9th standard na ಹೊಸ prose my beginnings ಅನ್ನ ಇವತ್ತು ಈ ಕ್ಲಾಸ್ ಅಲ್ಲಿ ನಾವು ಓದೋಣ. ಹಾಗಾದ್ರೆ it is written by ಕಪಿಲ್ ದೇವ್. ಕಪಿಲ್ ದೇವ್ ಹೆಸರು ಕೇಳಿದಿರಲ್ವಾ? ಕಪಿಲ್ ದೇವ್ ಅಂದ ತಕ್ಷಣ ಏನು ನೆನಪಾಗುತ್ತೆ? ಯಾವ ಗೇಮ್ ನೆನಪಾಗುತ್ತೆ? ಎಸ್, ಕಪಿಲ್ ದೇವ್ ಅಂದ ತಕ್ಷಣ ನಮ್ಗೆಲ್ಲರಿಗೂ ಕ್ರಿಕೆಟ್ ನೆನಪಾಗುತ್ತೆ, ಹೌದಾ? ಹಾಗಾದ್ರೆ ಈ ಕಪಿಲ್ ದೇವರು ಬರೆದಿರುವಂತಹ ಅವರ ಒಂದು ಆಟೋಬಯೋಗ್ರಫಿಯಲ್ಲಿ ಅವರ ಒಂದು ಚೈಲ್ಡ್ಹುಡ್ ಇನ್ಸಿಡೆಂಟ್ಸ್ ಗಳನ್ನ ಈ ಒಂದು ಎಕ್ಸ್ಟ್ರಾಕ್ಟ್ ಅಲ್ಲಿ ಬರೆದಿದ್ದಾರೆ. ದಟ್ ಈಸ್ ಮೈ ಬಿಗಿನಿಂಗ್ಸ್. ಅವರ ಒಂದು ಚೈಲ್ಡ್ಹುಡ್ ಡೇಸ್ ಹೇಗಿತ್ತು, ಅವರ ಆಕ್ಟಿವಿಟಿ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಯಾವ ರೀತಿಯಾದಂತಹ ಆಕ್ಟಿವಿಟೀಸ್ ಗಳನ್ನ ಹೊಂದಿದ್ರು ಅನ್ನುವಂಥದ್ದನ್ನ ಈ ಲೆಸನ್ ಅಲ್ಲಿ ಕಪಿಲ್ ದೇವ್ ಅವರು ಬರೆದಿದ್ದಾರೆ. ಸೊ ಬಿಫೋರ್ ಗೋಯಿಂಗ್ ಟು ದ prose or lesson, we know about the little introduction of Kapil Dev. So students, please open your textbook and your notes and take a pen also. Have you taken, students? Yes, let's see the textbook. So know about the author. Who is the author? Kapil Dev is the author. So Kapil Dev, about the author. Kapil Dev Ramlal Nikhans is the full name of Kapil Dev. He was born on 6th January 1959 in Chandigarh. He was one of the greatest all-rounders in the game of cricket. During his captaincy, Indian cricket team won the 1983 World Cup. In his autobiography, Straight from the Heart, Kapil narrates his childhood experience. ನಾವು ಈಗ ಓದ್ತಾ ಇರುವಂತಹ ಮೈ ಬಿಗಿನಿಂಗ್ಸ್, ಇಟ್ ಈಸ್ ರಿಟನ್ ಬೈ ಕಪಿಲ್ ದೇವ್. ಹಾಗಾದ್ರೆ ಕಪಿಲ್ ದೇವ್ ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ, ಅವರನ್ನ ನೋಡಿದ್ದೀರಲ್ವ ಎಲ್ಲರೂ? ಹಾಗಾದ್ರೆ ಕಪಿಲ್ ದೇವ್ ಅವರ ಫುಲ್ ನೇಮ್ ಏನಪ್ಪಾ ಅಂದ್ರೆ ಕಪಿಲ್ ದೇವ್ ರಾಮ್ಲಾಲ್ ನಿಖಾನ್ಸ್ ಈಸ್ ದ ಫುಲ್ ನೇಮ್ ಆಫ್ ಕಪಿಲ್ ದೇವ್. ಸೊ ಅರ್ಥ ಆಯ್ತಾ? ಕಪಿಲ್ ಅಂತಾನೆ ಕರಿತೇವೆ ನೋಡಿ. ಹಾಗಾದ್ರೆ ಕಪಿಲ್ ದೇವ್ ಅವರ ಫುಲ್ ನೇಮ್ ಏನಪ್ಪಾ ಅಂದ್ರೆ ಕಪಿಲ್ ದೇವ್ ರಾಮ್ಲಾಲ್ ನಿಖಾನ್ಸ್ ಈಸ್ ದ ಫುಲ್ ನೇಮ್ ಆಫ್ ಕಪಿಲ್ ದೇವ್. He was born on 6th January. ಹಾಗಾದ್ರೆ when he was born? He was born on 6th January 1959. 1959 ನಲ್ಲಿ ಜನವರಿ 6th ಅವರು ಹುಟ್ಟಿದ್ರು. ಎಲ್ಲಿ ಹುಟ್ಟಿದ್ರು ಹಾಗಾದ್ರೆ? ಇನ್ ಚಂಡೀಗಢದಲ್ಲಿ 1959 ನಲ್ಲಿ ಜನವರಿ 6th ಇವರು ಹುಟ್ಟಿದ್ರು. And he was one of the greatest all-rounder in the game of cricket. ನಮ್ಗೆ ಗೊತ್ತಿದೆ, ಕ್ರಿಕೆಟ್ ಅಲ್ಲಿ ಕಪಿಲ್ ದೇವ್ ಅವರು ಆಲ್ರೌಂಡರ್ ಆಗಿದ್ರು. ಆಲ್ರೌಂಡರ್ ಅಂದ್ರೆ ನಾಟ್ ಓನ್ಲಿ ಬ್ಯಾಟಿಂಗ್ ಆರ್ ಬೌಲಿಂಗ್ ಆರ್ ಫೀಲ್ಡಿಂಗ್. ಸೊ ಈ ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲವನ್ನೂ ಮಾಡ್ತಾ ಇದ್ದಂತೆ, ಎಲ್ಲದರಲ್ಲೂ ಪರಿಣಿತಿಯನ್ನ ಪಡೆದಂತಹ, ಎಲ್ಲ ನಾಲೆಜ್ ಅನ್ನ ಪಡೆದಂತಹ, ಬ್ಯಾಟಿಂಗು ಮಾಡೋದು, ಬಾಲಿಂಗು ಮಾಡೋದು, ಫೀಲ್ಡಿಂಗ್ ಅನ್ನು ಮಾಡೋದು. ಸೊ ಈ ಎಲ್ಲವನ್ನು ಕ್ರಿಕೆಟ್ ಅಲ್ಲಿ ಏನೇನಿದೆಯೋ, ನೀವು ಕ್ರಿಕೆಟ್ ಆಟ ನೋಡಿದ್ದಾನೆ, ಅದರ ರೂಲ್ಸ್ ಗೊತ್ತಿದೆ ನಮ್ಗೆ. ಹಾಗಾದ್ರೆ ಅದರಲ್ಲಿ ಇರುವಂತಹ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ಸೊ ಇವೆಲ್ಲವನ್ನು ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ನಾವೇನಂತ ಕರಿತೇವೆ? ಆಲ್ರೌಂಡರ್ ಅಂತ ಕರಿತೇವೆ. ಆಲ್ರೌಂಡರ್ ಅಂದ್ರೆ he was expert in all those things in the game of cricket. ಆ ಕ್ರಿಕೆಟ್ ಅಲ್ಲಿ ಎಲ್ಲಾ ರೀತಿಯ ಪರಿಣಿತಿಯನ್ನು ಹೊಂದಿದ್ರು. ಹಾಗಾಗಿ ಅವ್ರನ್ನ ಏನಂತ ಕರಿತಾ ಇದ್ರು? ಆಲ್ರೌಂಡರ್ ಅಂತ ಕರಿತಾ ಇದ್ರು. He was one of the greatest all-rounders in the game of cricket. During his captaincy, ನೋಡಿ, ಅವರು ಕ್ರಿಕೆಟ್ ಆಡುವಂತ ಸಮಯದಲ್ಲಿ ಅವರು ಕೂಡ ಕ್ಯಾಪ್ಟನ್ಶಿಪ್ ಅನ್ನ ಪಡ್ಕೊಂಡಿದ್ರು. ಆ ಒಂದು ತಂಡದ ನೇತೃತ್ವವನ್ನು ಅಥವಾ ನಾಯಕತ್ವವನ್ನು ಪಡ್ಕೊಂಡದಕ್ಕೆ ನಾವೇನು ಹೇಳ್ತೇವೆ? ಕ್ಯಾಪ್ಟನ್ಸಿ ಅಂತ. ಕ್ಯಾಪ್ಟನ್ ಆಗಿದ್ರು. ಹಾಗಾದ್ರೆ ಅವರು ಕ್ಯಾಪ್ಟನ್ ಆಗಿದ್ದಾಗ, ಇಂಡಿಯನ್ ಕ್ರಿಕೆಟ್ ಟೀಮ್ ನ ಕ್ಯಾಪ್ಟನ್ ಆಗಿದ್ದಾಗ ಎಷ್ಟರಲ್ಲಿ? 1983 ನಲ್ಲಿ ಅವರು ಇಂಡಿಯನ್ ಕ್ರಿಕೆಟ್ ನ ಟೀಮಿನ ಏನಾಗಿದ್ರು? ಕ್ಯಾಪ್ಟನ್ ಆಗಿದ್ರು. ಆ ಟೈಮಲ್ಲಿ ಅವರು ವರ್ಲ್ಡ್ ಕಪ್, ಗೊತ್ತಿದೆ ನಮಗೆ, ವರ್ಲ್ಡ್ ಕಪ್ ಅಂದ್ರೆ ಇಡೀ ಜಗತ್ತಲ್ಲಿರುವಂತೆ ಎಲ್ಲಾ ರಾಷ್ಟ್ರಗಳು ಕ್ರಿಕೆಟ್ ಅಲ್ಲಿ ಏನ್ ಮಾಡಿರುತ್ತೆ? ಪಾರ್ಟಿಸಿಪೇಟ್ ಮಾಡಿರುತ್ತೆ. ವರ್ಲ್ಡ್ ಕಪ್ ಅನ್ನ ತಗೊಳ್ಳೋದಂದ್ರೆ ಅಷ್ಟು ಅದೊಂದು ಸಾಮಾನ್ಯವಾದ ವಿಷಯ ಅಲ್ಲ. ಅದೊಂದು ಘನತೆ, ಗೌರವವನ್ನು ತಂದುಕೊಡುವಂಥದ್ದು, ಒಂದು ಪೊಸಿಷನ್ ಅನ್ನ ತಂದುಕೊಡುವಂತ, ಇಡೀ ಜಗತ್ತಲ್ಲಿ
ವರ್ಲ್ಡ್ ಕಪ್ ಗೆಲ್ಲೋದಂದ್ರೆ ಅಷ್ಟು ಈಸಿ ಆದ ವಿಷಯ ಅಲ್ಲ. ಹಾಗಾದ್ರೆ ಇವರು ಕ್ಯಾಪ್ಟನ್ಸಿಯಲ್ಲಿ ಕ್ಯಾಪ್ಟನ್ ಆಗಿದ್ದಾಗ 1983ನಲ್ಲಿ ಈಗ ಇಂಡಿಯನ್ ಕ್ರಿಕೆಟ್ ಟೀಮ್ ಏನ್ ಪಡೆದಿತ್ತಂದ್ರೆ ವರ್ಲ್ಡ್ ಕಪ್ ಅನ್ನ ಪಡೆದಿದ್ದು. ಇದೊಂದು ಇವರಿಗೆ ಸಿಕ್ಕಂತ ಒಂದು ಆನರ್, ನಮ್ಮ ಭಾರತ ದೇಶಕ್ಕೆ ತಂದುಕೊಟ್ಟಂತ ಗೌರವ. ಬಿಕಾಸ್ ಆಫ್ ಹಿ ವಾಸ್ ಕ್ಯಾಪ್ಟನ್ ಆಫ್ ದಟ್ ಅವರ್ ಇಂಡಿಯನ್ ಟೀಮ್ ಅಂಡ್ ಹಿ ಓನ್ ದಟ್ ವರ್ಲ್ಡ್ ಕಪ್ ಅನ್ನ ಪಡ್ಕೊಂಡಿದ್ರು. ಇನ್ ಹಿಸ್ ಆಟೋಬಯೋಗ್ರಫಿ ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್. ಹಾಗಾದ್ರೆ ಇವರ ಆಟೋಬಯೋಗ್ರಫಿ ಯಾವ್ದಾದ್ರೆ ಇವರು ಬರ್ತಿರುವಂತ ಆಟೋಬಯೋಗ್ರಫಿ ಅಂದ್ರೆ ಹಿ ಹ್ಯಾಸ್ ರಿಟನ್ ಹಿಮ್ಸೆಲ್ಫ್, ಅವರಾಗಿ ಬರ್ಕೊಂಡಿರುವಂತಹ ಒಂದು ಕಥೆಯಿಂದ ನಾವೇನು ಕರಿತೇವೆ, ನಮ್ಮ ಲೈಫ್ ಅನ್ನ ನಾವೇ ಬರೆದ್ರೆ ದಟ್ ಇಸ್ ಆಟೋಬಯೋಗ್ರಫಿ. ಹಾಗಾದ್ರೆ ಇವರು ಬರೆದಿರುವಂತಹ ಆಟೋಬಯೋಗ್ರಫಿ ಯಾವ್ದಾದ್ರೆ ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್. ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್ ಅಂದ್ರೆ ಮನಸ್ಸಿನಿಂದ ಬಂದಿದ್ದಂಥದ್ದು, ಅಥವಾ ತಮ್ಮ ಹೃದಯದಲ್ಲಿ ಏನಿತ್ತು ಅದನ್ನ ತಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಏನಿದೆಯೋ ಅದನ್ನ ಬರ್ಕೊಂಡಿದ್ದಾರೆ. ಅದಕ್ಕೆ ಒಂದು ಟೈಟಲ್ ಏನ್ ಕೊಟ್ಟಿದ್ದಾರೆ, ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್. ಸೊ ಈ ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್ ಅನ್ನುವಂಥದ್ದು ಇವರ ಆಟೋಬಯೋಗ್ರಫಿ. ಈ ಆಟೋಬಯೋಗ್ರಫಿಯಿಂದ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಒಂದು ಎಕ್ಸ್ಟ್ರಾಕ್ಟ್ ಯಾವುದು, ಮೈ ಬಿಗಿನಿಂಗ್ಸ್. ಸೊ ಕಪಿಲ್ ನರೇಟ್ಸ್ ಈಸ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್. ಹಾಗಾದ್ರೆ ಈ ಒಂದು ಎಕ್ಸ್ಟ್ರಾಕ್ಟ್ ಅಲ್ಲಿ ಅವ್ರು ಏನನ್ನ ನರೇಟ್ ಮಾಡ್ತಾ ಇದ್ದಾರೆ, ಏನನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅವರ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಅನ್ನ, ಬಾಲ್ಯದಲ್ಲಿದ್ದಾಗ ಅವರ ಒಂದು ಬಾಲ್ಯದ ನೆನಪುಗಳನ್ನ ಮತ್ತು ಬಾಲ್ಯದ ಅನುಭವಗಳನ್ನ ಈ ಒಂದು ಎಕ್ಸ್ಟ್ರಾಕ್ಟ್ ಅಲ್ಲಿ ಅವರು ಹಂಚಿಕೊಂಡಿದ್ದಾರೆ ಅಥವಾ ಅದನ್ನು ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾದ್ರೆ ವಾಟ್ ಈಸ್ ಹಿಸ್ ಆಟೋಬಯೋಗ್ರಫಿ, ಯಾವ್ದು ಇವರ ಆಟೋಬಯೋಗ್ರಫಿ ಯಾವ್ದಾಗಿತ್ತು, ವಿಚ್ ಇಸ್ ಹಿಸ್ ಆಟೋಬಯೋಗ್ರಫಿ. ಸೊ ಹಿಸ್ ಆಟೋಬಯೋಗ್ರಫಿ ಇಸ್ ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್. ಈ ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್ ಅನ್ನುವಂತಹ ಆಟೋಬಯೋಗ್ರಫಿಯಿಂದ ಈಗ ನಾವು ಓದ್ತಾ ಇರುವಂತಹ ಮೈ ಬಿಗಿನಿಂಗ್ಸ್ ಅನ್ನುವಂತಹ ಒಂದು ಎಕ್ಸ್ಟ್ರಾಕ್ಟ್ ಅನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಇದು ಯಾರು ಬಂದಿದ್ದಾರೆ ಮೈ ಬಿಗಿನಿಂಗ್ಸ್, ಕಪಿಲ್ ದೇವ್. ಹೌದಾ? ಹಾಗಾದ್ರೆ ಕಪಿಲ್ ದೇವ್ ಅವರ ಒಂದು ಬಾಲ್ಯ ಹೇಗಿತ್ತು, ಅವರ ಬಾಲ್ಯದ ಅನುಭವಗಳು ಹೇಗಿತ್ತು ಅನ್ನೋದನ್ನ ನಾವು ಮುಂದೆ ನೋಡೋಣ. ಸೊ ಬಿಫೋರ್ ಗೋಯಿಂಗ್ ಟು ದ ಪೋಯಮ್, ಇಲ್ಲಿ ಮತ್ತೊಂದು ನಿಮಗೆ ಒಂದು ಇನ್ಸಿಡೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಬಿಫೋರ್ ಯು ರೀಡ್ ಇಸ್ ದೇ ಇದೆಯಲ್ಲ. ಸೊ ಬಿಫೋರ್ ಯು ರೀಡ್ ದ ಎಕ್ಸ್ಟ್ರಾಕ್ಟ್ ಫ್ರಮ್ ಮಹಾತ್ಮ ಗಾಂಧೀಸ್ ಆಟೋಬಯೋಗ್ರಫಿ. ಮಹಾತ್ಮ ಗಾಂಧಿ ಕೂಡ ತಮ್ಮ ಆಟೋಬಯೋಗ್ರಫಿನ ಬರ್ಕೊಂಡಿದ್ದಾರೆ. ಯಾವುದು, ವಿಚ್ ಇಸ್ ದ ಆಟೋಬಯೋಗ್ರಫಿ ಆಫ್ ಮಹಾತ್ಮ ಗಾಂಧೀಜಿ? ಯಾವ ಮಹಾತ್ಮ ಗಾಂಧೀಜಿಯವರ ಆಟೋಬಯೋಗ್ರಫಿ ಯಾವುದು? ಎಸ್, ಮೈ ಎಕ್ಸ್ಪೀರಿಮೆಂಟ್ ವಿತ್ ಟ್ರುತ್. ಹೌದಾ? ಸತ್ಯಾನ್ವೇಷಣೆ ಅಂತ ಕರಿತೇವೆ ನಾವು, ಮೈ ಎಕ್ಸ್ಪೀರಿಮೆಂಟ್ ವಿತ್ ಟ್ರುತ್. ಹಾಗಾದ್ರೆ ಅವರ ಒಂದು ಆಟೋಬಯೋಗ್ರಫಿಯಿಂದ ಒಂದು ಸಣ್ಣ ಒಂದು ಎಕ್ಸ್ಟ್ರಾಕ್ಟ್ ಅನ್ನು ತೆಗೆದುಕೊಳ್ಳೋಣ. ಏನದು ನೋಡೋಣ. ಪ್ಲೀಸ್ ಸಿ ದ ಟೆಕ್ಸ್ಟ್ ಬುಕ್. When I was in the 7th standard, Dovzi Izulji Gimi was the headmaster. He was popular among the boys as he was a disciplinarian, a man of method and a good teacher. He had made gymnastics and cricket compulsory for boys of the upper standards. I disliked both. I never took part in any exercise, cricket or football, before they were made compulsory. My shyness was one of the reasons for his aloofness, which I now see was wrong. I then had the false notion that gymnastics had nothing to do with the education. Today, I know that physical training should have as much place in the curriculum as a mental training. ನೋಡಿ, ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರು ಆಟದ ಬಗ್ಗೆ ಕುರಿತಾಗಿ ತಮ್ಮ ಒಂದು ಅನಿಸಿಕೆಯನ್ನು ಈ ಒಂದು ಎಕ್ಸ್ಟ್ರಾಕ್ಟ್ ಅಲ್ಲಿ ಹೇಳಿದ್ದಾರೆ. ಅವರು ಕೂಡ ಇದನ್ನ ಏನ್ ಬರೆದಿದ್ದಾರೆ, ಅವರ ಆಟೋಬಯೋಗ್ರಫಿ ಆಗಿರುವಂತಹ ಮೈ ಎಕ್ಸ್ಪೀರಿಮೆಂಟ್ ವಿತ್ ಟ್ರುತ್ ಅನ್ನುವಂಥದ್ರಲ್ಲಿ ಈ ಒಂದು ಸಣ್ಣ ಎಕ್ಸ್ಟ್ರಾಕ್ಟ್ ಅನ್ನ ತೆಗೆದುಕೊಳ್ಳಲಾಗಿದೆ. ಏನಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ, ಮಹಾತ್ಮ ಗಾಂಧೀಜಿ ಈ ವಾಸ್ ದ ಫಾದರ್ ಆಫ್ ಅವರ್ ನೇಷನ್. ಸೊ ಸ್ವತಂತ್ರವನ್ನ ತಂದುಕೊಡುವಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನ ವಹಿಸಿರುವಂತಹ ವ್ಯಕ್ತಿ ಅಥವಾ ಪರ್ಸನ್ ಅಂತ ನಾವು ಯಾರು ಕರಿತೇವೆ, ಮಹಾತ್ಮ ಗಾಂಧೀಜಿಯವರು ಶಾಂತಿ ದೂತ ಅಂತ ಕರಿತೇವಲ್ವಾ. ಹಾಗಾದ್ರೆ ಅವರು ಕೂಡ ಏನ್ ಹೇಳ್ತಾ ಇದ್ದಾರೆ ನೋಡಿ. When I was in the 7th standard, when I was, who is I here? Mahatma Gandhi. So when I was in the 7th standard, Dovzi Izulji Gimi was the headmaster. So ಯಾವಾಗ ಮಹಾತ್ಮ ಗಾಂಧೀಜಿಯವರು 7th ಸ್ಟ್ಯಾಂಡರ್ಡ್ ಅನ್ನ ಓದ್ತಾ ಇದ್ರು, ಅವರಿಗೆ ಒಬ್ಬ ಹೆಡ್ ಮಾಸ್ಟರ್ ಇದ್ರು. ಅವರ ನೇಮ್ ಏನಪ್ಪಾ ಅಂದ್ರೆ ದೋವ್ಜಿ ಇದುಲ್ಜಿ ಗಿಮಿ ವಾಸ್ ಈಸ್ ಹೆಡ್ ಮಾಸ್ಟರ್. ಅವರ ಹೆಸರು ನೆನ್ಪಿಟ್ಕೊಳಕ್ಕಾಗುತ್ತಾ? ದೋವ್ಜಿ ಇದುಲ್ಜಿ ಗಿಮಿ. So he was the headmaster of Mahatma Gandhi. He was popular among the boys as he was a disciplinarian. ನೋಡಿ, ಎಲ್ಲ
ಬಾಯ್ಸ್ಗಳಲ್ಲಿ ಎಲ್ಲ ಹುಡುಗರಲ್ಲಿ ಈತನ ಹೆಸರು ಬಹಳ ಪಾಪ್ಯುಲಾರಿಟಿ ಆಗಿದೆ. ಯಾಕೆ ಅಂದರೆ ಬಹಳ ಡಿಸಿಪ್ಲಿನ್ ವ್ಯಕ್ತಿ ಆಗಿದ್ರು, ಅಂದರೆ ಶಿಸ್ತಿಗೆ ಇಂಪಾರ್ಟೆನ್ಸ್ ಕೊಟ್ಟಂತ ವ್ಯಕ್ತಿ ಆಗಿದ್ರು. ಹಾಗಾಗಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಡಿಸಿಪ್ಲಿನ್ ಅಂದ್ರೆ ಯಾರು ನೆನಪಾಗ್ತಾ ಇದ್ರು? ಗಿಮಿ ಅವರು ನೆನಪಾಗ್ತಾ ಇದ್ರು. ಎ ಮ್ಯಾನ್ ಆಫ್ ಮೆಥಡ್ ಅಂಡ್ ಅ ಗುಡ್ ಟೀಚರ್. ಬರೀ ಡಿಸಿಪ್ಲಿನ್ ಅಷ್ಟೇ ಅಲ್ಲ, ರೂಲ್ಸ್ ಅನ್ನ ಫಾಲೋ ಮಾಡೋದ್ರಲ್ಲಿ ಅಥವಾ ರೂಲ್ಸ್ ಪ್ರಕಾರ ನಡ್ಕೊಳ್ಳೋದ್ರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಅಂಡ್ ಮಹತ್ವದ ವ್ಯಕ್ತಿ ಆಗಿದ್ರು. ಅಂಡ್ ಅ ಗುಡ್ ಟೀಚರ್ ಆಲ್ಸೋ. ನೋಡಿ, ಇವರು ಗುಡ್ ಟೀಚರ್ ಆಗಿದ್ರು. ಅಂಡ್ ಈ ವಾಸ್ ಅ ಮ್ಯಾನ್ ಆಫ್ ಮೆಥಡ್. ಮ್ಯಾನ್ ಆಫ್ ಮೆಥಡ್ ಅಂದ್ರೆ ರೂಲ್ಸ್ ಅನ್ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರು. ಅಂಡ್ ಆಲ್ಸೋ ಡಿಸಿಪ್ಲಿನ್ ಮ್ಯಾನ್ ಆಗಿದ್ರು. ಸೊ ಈ ರೀತಿಯಾದಂತಹ ಪಾಪ್ಯುಲಾರಿಟಿಯನ್ನ ಮಿಸ್ಟರ್ ಗಿಮಿ ಅವರು ಪಡೆದುಕೊಂಡಿದ್ರು. He had made gymnastics and cricket compulsory for the boys of the upper standards. ಸೊ ಇವರು 7th ಓದ್ತಾ ಇದ್ದಾಗ ಇವರ ಹೆಡ್ ಮಾಸ್ಟರ್ ಆಗಿ ಬಂದಾಗ, ಗಿಮಿ ಅವರ ಹೆಡ್ ಮಾಸ್ಟರ್ ಆಗಿ ಬಂದಾಗ ಅಪ್ಪರ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಏನನ್ನ ಕಂಪಲ್ಸರಿ ಮಾಡಿದ್ರಂದ್ರೆ ಜಿಮ್ನಾಸ್ಟಿಕ್ ಮತ್ತೆ ಕ್ರಿಕೆಟ್ ಅನ್ನ ಕಂಪಲ್ಸರಿ ಎಲ್ಲ ಸ್ಟೂಡೆಂಟ್ಸ್ ಕಲಿಲೇಬೇಕು. ಯಾರು? ಅದರಲ್ಲೂ ಅಪ್ಪರ್ ಕ್ಲಾಸ್, ಅಪ್ಪರ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಉನ್ನತ ವ್ಯಾಸಂಗವನ್ನ ಅಥವಾ ಹೈಯರ್ ಕ್ಲಾಸಿನ ಸ್ಟಡೀಸ್ ಮಾಡುವಂತಹ ವಿದ್ಯಾರ್ಥಿಗಳು. ಈ ಪ್ರೈಮರಿನಲ್ಲಿ ನಾವು ಹೈಯರ್ ಸ್ಟಡಿ ಅಂದ್ರೆ ಅದು 7th ಸ್ಟ್ಯಾಂಡರ್ಡ್. ಸೊ ಆ 7th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕಂಪಲ್ಸರಿ ಏನನ್ನ ಕಲಿಬೇಕಾಗಿತ್ತು ಅಕಾರ್ಡಿಂಗ್ ಟು ಗಿಮಿ? ಸೊ ಅಕಾರ್ಡಿಂಗ್ ಟು ಗಿಮಿ ದೇ ಮಸ್ಟ್ ಲರ್ನ್ ದಿ ಜಿಮ್ನಾಸ್ಟಿಕ್ ಅಂಡ್ ಕ್ರಿಕೆಟ್. ಜಿಮ್ನಾಸ್ಟಿಕ್ ಮತ್ತು ಕ್ರಿಕೆಟ್ ಅನ್ನ ಕಂಪಲ್ಸರಿ ಕಲಿಲೇಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿದೆ. ಐ ಡಿಸ್ಲೈಕ್ ಬೋತ್. ಆದ್ರೆ ಮಹಾತ್ಮ ಗಾಂಧೀಜಿಯವರಿಗೆ ಜಿಮ್ನಾಸ್ಟಿಕ್ ಅಂದ್ರೂ ಆಗ್ತಿರ್ಲಿಲ್ಲ ಅಂಡ್ ಕ್ರಿಕೆಟ್ ಅಂದ್ರೂ ಕೂಡ ಆಗ್ತಾ ಇರಲಿಲ್ಲ. ಇವು ಎರಡನ್ನೂ ಕೂಡ ಅವ್ರು ಏನ್ ಮಾಡ್ತಾ ಇದ್ರು? ಡಿಸ್ಲೈಕ್ ಅನ್ನ ಮಾಡ್ತಾ ಇದ್ರು. ಐ ನೆವರ್ ಟುಕ್ ಪಾರ್ಟ್ ಇನ್ ಎನಿ ಎಕ್ಸರ್ಸೈಸ್. ಅವರು ಅದುವರೆಗೂ, ಅದಕ್ಕಿಂತ ಮುಂಚೆ ಅವರು ಯಾವತ್ತೂ ಕೂಡ ಜಿಮ್ನಾಸ್ಟಿಕ್ ಅನ್ನಾಗ್ಲಿ ಕ್ರಿಕೆಟ್ ಅನ್ನಾಗ್ಲಿ ಅಥವಾ ಆಟ ಆಡೋದಕ್ಕೆ ಅವರು ಎಂದೂ ಕೂಡ ಭಾಗವಹಿಸಿರ್ಲಿಲ್ಲ, ಯಾವತ್ತೂ ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ. ಕ್ರಿಕೆಟ್ ಆರ್ ಫುಟ್ಬಾಲ್. ನೋಡಿ, ಜಿಮ್ನಾಸ್ಟಿಕ್ ಅಂತ ಅಷ್ಟೇ ಅಲ್ಲ, ಕ್ರಿಕೆಟ್ ಆಟ ಆಡೋಕ್ಕೂ ಹೋಗಿರ್ಲಿಲ್ಲ, ಫುಟ್ಬಾಲ್ ಆಟ ಆಡೋಕ್ಕೂ ಹೋಗಿರ್ಲಿಲ್ಲ. ಅವ್ರು ಯಾವತ್ತೂ ಕೂಡ ಪಾರ್ಟಿಸಿಪೇಟನ್ನೇ ಮಾಡಿರ್ಲಿಲ್ಲ. ಎಲ್ಲಿವರೆಗೂ ಯಾವಾಗ ಕಂಪಲ್ಸರಿ ಅಂತ ಗಿಮಿ ಅವರು ಕಂಪಲ್ಸರಿ ಮಾಡಿದ್ರು ಅಲ್ಲಿವರೆಗೂ, ಅದಕ್ಕಿಂತ ಮುಂಚೆ ಮಹಾತ್ಮ ಗಾಂಧೀಜಿಯವರು ಆಟ ಆಡೋದಕ್ಕೆ ಹೋಗಿರ್ಲಿಲ್ಲ. ಬಿಫೋರ್ ದೇ ವೇರ್ ಮೇಡ್ ಕಂಪಲ್ಸರಿ. ನೋಡಿ, ಅದು ಯಾವಾಗ ಕಂಪಲ್ಸರಿ ಅಂತ ಮಾಡಿದ್ರು ಅದಕ್ಕಿಂತ ಮುಂಚೆ ಅವ್ರು ಆಟ ಆಡೋಕೆ ಹೋಗಿರ್ಲಿಲ್ಲ. ಸೊ ವೆನ್ ಇಟ್ ವಾಸ್ ಕಂಪಲ್ಸರಿ, ಯಾವಾಗ ಕಂಪಲ್ಸರಿ ಅಂತ ಆಯ್ತು ಆವಾಗ ಆ ಜಿಮ್ನಾಸ್ಟಿಕ್ ಕ್ರಿಕೆಟ್ ಅನ್ನ ಕಲಿಲೇಬೇಕಾದಂತ ಒಂದು ಟೈಮ್ ಬಂದಿತ್ತು. ಸೊ ಮೈ ಶೈನೆಸ್ ವಾಸ್ ಒನ್ ಆಫ್ ದ ರೀಸನ್ಸ್ ಫಾರ್ ದಿಸ್ ಅಲೋಫ್ನೆಸ್. ಹಾಗಾದ್ರೆ ಯಾಕೆ ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಏನ್ ಕಾರಣ ಇರಬಹುದು? ಒಂದು, ಅವರಿಗೆ ಎರಡನ್ನೂ ಇಂಟ್ರೆಸ್ಟ್ ಇರಲಿಲ್ಲ. ಹಿ ಹ್ಯಾಸ್ ಟು ಡಿಸ್ಲೈಕ್ ಬೋತ್ ದ ಜಿಮ್ನಾಸ್ಟಿಕ್ ಅಂಡ್ ಆಲ್ಸೋ ಕ್ರಿಕೆಟ್, ಫುಟ್ಬಾಲ್ ಎಲ್ಲವನ್ನೂ ಡಿಸ್ಲೈಕ್ ಮಾಡ್ತಾ ಇದ್ರು. ಅದು ಒಂದು ಕಾರಣ. ಆದ್ರೆ ಮತ್ತೊಂದು ಕಾರಣ ಏನಾಗಿತ್ತು? ಹೀಸ್ ಶೈನೆಸ್. ಇವರಿಗಿರುವಂತ ಒಂದು ನಾಚಿಕೆ ಸ್ವಭಾವ, ಅಂದ್ರೆ ಮುಂದುವರೆದು ಯಾವುದಕ್ಕೂ ಹೋಗ್ತಿರ್ಲಿಲ್ಲ. ಆಟ ಆಡ್ಬೇಕಾದ್ರೆ ನಾವೆಲ್ಲ ಮೈ ಚಳಿ ಬಿಟ್ಟು ಮುಂದುವರ್ಬೇಕಲ್ವಾ? ಹಾಗಾದ್ರೆ ಆ ರೀತಿ ಮುಂದೆ ಹೋಗ್ತಾ ಇರ್ಲಿಲ್ಲ ಇವರು. ಬಿಕಾಸ್ ಹಿಸ್ ನೇಚರ್ ಹೆಂಗಿತ್ತು? ಹಿಸ್ ನೇಚರ್ ವಾಸ್ ಶೈನೆಸ್. ಬಹಳ ನಾಚಿಕೆ ಸ್ವಭಾವದರಾಗಿದ್ರು ಅಥವಾ ಮೃದು ಸ್ವಭಾವದರಾಗಿದ್ರು. ಹಾಗೆ ಯಾವುದಕ್ಕೂ ಕೂಡ ಬೋಲ್ಡ್ ಆಗಿ ಮುಂದೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಇದು ಒಂದು ಕಾರಣ ಹೌದು ಅವರು ಹಿಂದೆ ಉಳಿಯೋದಕ್ಕೆ. ಈ ಶೈನೆಸ್ ಇಸ್ ಆಲ್ಸೋ ಒನ್ ರೀಸನ್, ವಾಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಹೀಸ್ ಅಲೂಫ್ನೆಸ್. ಅಲೂಫ್ನೆಸ್ ಅಂದ್ರೆ ಅವುಗಳಿಂದ ಬೇರೆ ಆಗಿರೋದು, ಅಪಾರ್ಟ್ ಅಂತ ಕರೀತೇವೆ. ಅವರು ಆಟಗಳಿಂದ ಸಪರೇಟ್ ಆಗಿರೋದಕ್ಕೆ ಕಾರಣ ಒಂದು ಶೈನೆಸ್ ಅಂಡ್ ಇನ್ನೊಂದು he was not like that ಗೇಮ್ಸ್. ಆ ಗೇಮ್ಸ್ ಗಳನ್ನ ಇಷ್ಟಪಡ್ತಿರ್ಲಿಲ್ಲ. ವಿಚ್ ಐ ನೌ ಸಿ ವಾಸ್ ರಾಂಗ್. ಹಾಗಾದ್ರೆ ಈಗ ಅದು ನನ್ನ ತಪ್ಪು ಅಂತ ಗೊತ್ತಾಗ್ತಾ ಇದೆ. ಐ ದೆನ್ ಹ್ಯಾಡ್ ದ ಫಾಲ್ಸ್ ನೋಷನ್ ದಟ್ ಜಿಮ್ನಾಸ್ಟಿಕ್ ಹ್ಯಾಡ್ ನಥಿಂಗ್ ಟು ಡೂ ವಿತ್ ಎಜುಕೇಶನ್. ಯಾಕೆ ಅವ್ರಿಗೆ ಈಗ ತಪ್ಪನ್ನು ಗೊತ್ತಾಗ್ತದೆ ಅಂದ್ರೆ, ಅವ್ರು ಯೋಚನೆ ಮಾಡಿದ್ರು ಅದು ಅವ್ರಿಗೆ ಜಿಮ್ನಾಸ್ಟಿಕ್ ಅಥವಾ ಆಟ, ಫಿಸಿಕಲ್ ಎಜುಕೇಶನ್ ಅಥವಾ ಈ ಕ್ರಿಕೆಟ್, ಫುಟ್ಬಾಲ್ ಇವುಗಳನ್ನೆಲ್ಲ ನಾವು ಫಿಸಿಕಲ್ ಎಜುಕೇಶನ್ ಅಂತ ಕರಿತೇವಲ್ವಾ. ಫಿಸಿಕಲ್ ಎಜುಕೇಶನ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ದಿ ಎಜುಕೇಶನ್. ದಟ್ ಈಸ್ ದ ಫಾಲ್ಸ್ ನೋಷನ್ ಆಫ್ ಗಾಂಧೀಜಿ. ಗಾಂಧೀಜಿಯವರಲ್ಲಿ ಒಂದು ತಪ್ಪು ತಿಳುವಳಿಕೆ ಇತ್ತು. ಏನು? ಶಿಕ್ಷಣ ಅಂದ್ರೆ ಬರೀ ಓದೋದು, ಬರೆಯೋದು, ನಾಲೆಜ್ ಅನ್ನು ಪಡ್ಕೊಳ್ಳೋದಷ್ಟೇ. ಈ ಒಂದು ಫಿಸಿಕಲ್ ಎಜುಕೇಶನ್ ಆಗಲಿ, ಜಿಮ್ನಾಸ್ಟಿಕ್ ಆಗಲಿ ಅಥವಾ ಈ ರೀತಿಯಾದಂತಹ ಆಟಗಳು ಎಜುಕೇಶನ್ಗೆ ಇಂಪಾರ್ಟೆಂಟ್ ಅಲ್ಲ ಅನ್ನುವಂತಹ ಒಂದು ತಪ್ಪು ತಿಳುವಳಿಕೆ ಮಹಾತ್ಮ ಗಾಂಧೀಜಿಯವರಿಗೆ ಇತ್ತು. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ಐ ದೆನ್ ಹ್ಯಾಡ್ ದ ಫಾಲ್ಸ್ ನೋಷನ್. ಫಾಲ್ಸ್ ನೋಷನ್ ಮೀನ್ಸ್ ದಟ್ ಈಸ್ ದ ಮಿಸ್ಟೇಕ್ ಫಾರ್ ಹಿಸ್ ನಾಲೆಜ್. ನಾವು ತಿಳ್ಕೊಂಡ್ಬಿಟ್ಟಿದ್ರು, ಅಂದ್ರೆ ಅವುಗಳು ಯಾವುದಕ್ಕೂ ಇಂಪಾರ್ಟೆಂಟ್ ಅಲ್ಲ. ಜಿಮ್ನಾಸ್ಟಿಕ್ ಹ್ಯಾಡ್ ನಥಿಂಗ್ ಟು ಡೂ ವಿತ್ ಎಜುಕೇಶನ್. ಶಿಕ್ಷಣಕ್ಕೆ ಅವು ಯಾವುದೇ ರೀತಿಯಾದಂತಹ ಸಂಬಂಧವನ್ನ ಹೊಂದಿಲ್ಲ ಅನ್ನುವಂಥ ತಪ್ಪು ತಿಳುವಳಿಕೆ, ತಪ್ಪು ಒಂದು ಯೋಚನೆ ಅವರಲ್ಲಿತ್ತು.
Today, I know that physical training should have as much place in the curriculum as mental training. ಆದರೆ ಯಾವಾಗ ಆ ರೀತಿಯಾದಂಥ ತಪ್ಪು ತಿಳುವಳಿಕೆ ಅವರಿಗೆ ರಿಯಲೈಸ್ ಆಗ್ತದೆ, ಎಜುಕೇಷನ್ನಲ್ಲಿ ಫಿಸಿಕಲ್ ಎಜುಕೇಷನ್ ಕೂಡ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಕರಿಕ್ಯುಲಮ್ ಆ್ಯಂಡ್ ಕೋ ಕರಿಕ್ಯುಲಮ್ ಅಂತ ಹೇಳ್ತೇವೆ. ಕರಿಕ್ಯುಲಮ್ ಅಂದರೆ ಟೆಕ್ಸ್ಟಿಗೆ ಸಂಬಂಧಪಟ್ಟಿದ್ದು ಅಥವಾ ಟೆಕ್ಸ್ಟ್ ಬುಕ್ಗಳಿಗೆ ಸಂಬಂಧಪಟ್ಟಿದ್ದು, ಆ್ಯಂಡ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದರೆ ಸ್ಪೋರ್ಟ್ಸ್ ಆಗಿರ್ಬೋದು, ಫಿಸಿಕಲ್ ಎಜುಕೇಷನ್ನು, ಕಲ್ಚರಲ್ ಆಕ್ಟಿವಿಟೀಸು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕ್ಲಾಸ್ ರೂಮನ್ನು ಹೊರತಾಗಿ ಪಡಿಸಿರುವಂತಹ ಆಕ್ಟಿವಿಟೀಸ್ಗಳನ್ನು ನಾವು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಕರಿಕ್ಯುಲಮ್ ಅಂದರೆ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟದ್ದು. ಹಾಗಾದರೆ ಮಹಾತ್ಮ ಗಾಂಧೀಜಿ ಅವರು ನೆಕ್ಸ್ಟ್ ಹೇಳ್ತಾರೆ, ಐ ನೋ ದಟ್ ಫಿಸಿಕಲ್ ಟ್ರೈನಿಂಗ್ ಶುಡ್ ಹ್ಯಾವ್ ಆಸ್ ಮಚ್ ಪ್ಲೇಸ್ ಇನ್ ದ ಕರಿಕ್ಯುಲಮ್ ಆಸ್ ಮೆಂಟಲ್ ಟ್ರೈನಿಂಗ್. ನೋಡಿ, ನಾವು ಮಾನಸಿಕವಾಗಿ ತರಬೇತಿಯನ್ನು ಹೊಂದಬೇಕಾದ್ರೆ, ಮಾನಸಿಕವಾಗಿ ದೃಢವಾಗಬೇಕಾದ್ರೆ, ನಮಗೆ ಸ್ಥೈರ್ಯ ಬರಬೇಕಾದ್ರೆ ಕರಿಕ್ಯುಲಮ್ಗಿಂತಲೂ ಹೆಚ್ಚು ಇಂಪಾರ್ಟೆನ್ಸ್ ಯಾವುದಾಗಿದೆ? ಫಿಸಿಕಲ್ ಎಜುಕೇಷನ್. ಬರೀ ಓದೋದಷ್ಟೇ ಅಲ್ಲ, ಓದೋದ್ರ ಜೊತೆಗೆ ನಮ್ಮ ಬಾಡಿ ಸ್ಟ್ರಾಂಗ್ ಇರಬೇಕು ಅನ್ನೋದಾದರೆ, ನಮ್ಮ ಬಾಡಿ ಸ್ಟ್ರೆಂತ್ ಆಗಿರಬೇಕು ಅನ್ನೋದಾದರೆ, ಮೆಂಟಲಿ ನಾವು ದೃಢವಾಗಿರಬೇಕು ಅನ್ನೋದಾದರೆ ಯಾವುದು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನಿಸ್ತು? ಫಿಸಿಕಲ್ ಎಜುಕೇಷನ್ ಆರ್ ಜಿಮ್ನಾಸ್ಟಿಕ್. ಹಾಗಾಗಿ ಅವರ ತಪ್ಪು ತಿಳಿದಂತಹ ಒಂದು ತಿಳುವಳಿಕೆ, ನಾನು ತಪ್ಪಾಗಿ ತಿಳಿದಿದ್ದೆ, ಎಜುಕೇಷನ್ಗೆ ಇದು ಇಂಪಾರ್ಟೆಂಟ್ ಅಲ್ಲ ಅಂದ್ಕೊಂಡಿದ್ರು, ಆದರೆ ಅದು ಅವರಿಗೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದೇನೆ ಅನ್ನುವಂಥ ವಿಷಯ ಗೊತ್ತಾಗಿ ಹೇಳ್ತಾ ಇದ್ದಾರೆ. ನಮ್ಮ ಮೆಂಟಲಿ ಟ್ರೈನಿಂಗ್ ಆಗಬೇಕಾದ್ರೆ, ಮಾನಸಿಕವಾಗಿ ನಾವು ತರಬೇತಿಯನ್ನು ಹೊಂದಬೇಕಾದ್ರೆ, ಮಾನಸಿಕವಾಗಿ ದೃಢವಾಗಬೇಕಾದ್ರೆ ಫಿಸಿಕಲ್ ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಕರಿಕ್ಯುಲಮ್. ಆ ಟೆಕ್ಸ್ಟ್ ಬುಕ್ಗಿಂತಲೂ ಈ ರೀತಿಯಾದಂಥ ಫಿಸಿಕಲ್ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನುವಂಥದ್ದು ಅವರಿಗೆ ಗೊತ್ತಾಗುತ್ತೆ. ಸೊ ಯಾಕೆ ಈ ಎಕ್ಸ್ಟ್ರಾಕ್ಟ್ ಅನ್ನು ಕೊಟ್ಟಿದ್ದಾರೆ ಅಂದರೆ, ಈ ಲೆಸನ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ನಮಗೆ ಕಪಿಲ್ ದೇವ್ ಅಂದ ತಕ್ಷಣ ಕ್ರಿಕೆಟ್ ಅಂತ ನೆನಪಾಗುತ್ತಲ್ವಾ? ಹಾಗಾದರೆ ಕೆಲವೊಂದು ಮಕ್ಕಳು ನೋಡಿ ಕೂತ್ಕೊಂಡಲ್ಲೇ ಕೂತ್ಕೊಂಡಿರ್ತಾರೆ. ಅವ್ರು ಎಂದೂ ಕೂಡ ಅವ್ರ ಬೆಂಚನ್ನು ಬಿಟ್ಟು ಎದ್ದೇಳಲೇ ಇಲ್ಲ. ಸ್ಪೋರ್ಟ್ಸ್ಗೆ ಹೋದ್ರು ಅಲ್ಲಿ ಹೋಗಿ ಎಲ್ಲೋ ಗ್ರೌಂಡಲ್ಲಿ ಯಾವುದೋ ಒಂದು ಮೂಲೆ ಕೂತ್ಕೊಂಡಿರ್ತಾರೆ. ಅಥವಾ ಇನ್ಯಾವುದಾದ್ರು ರನ್ನಿಂಗೋ ಎಕ್ಸರ್ಸೈಸ್ ಏನು ಮಾಡೋಕ್ಕಾದ್ರೂ ಹುಷಾರಿಲ್ಲ ಅಂತೇಳಿ ಏನು ಮಾಡ್ತಾರೆ, ಅವರ ಪ್ಲೇಸಲ್ಲಿ ಅವ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಕೈ ಕಾಲು ಬಿಚ್ಚಿ ಅವ್ರು ಏನು ಮಾಡೋದಿಲ್ಲ, ಮುಂದಕ್ಕೆ ಓಡಾಡೋದಿಲ್ಲ ಆ್ಯಂಡ್ ಯಾವ ಎಕ್ಸರ್ಸೈಸನ್ನು ಮಾಡಲ್ಲ. ಹಾಗಾದರೆ ಹೇಗೆ ನಮ್ಮ ಮೆಂಟಲಿ ಸ್ಟ್ರೆಂತ್ ಹೆಚ್ಚಾಗುತ್ತೆ? ಇವಾಗ ನಾವು ಹೇಗೆ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗ್ತೇವೆ? ಫಿಸಿಕ್ ಆ್ಯಂಡ್ ಮೆಂಟಲ್ ಎರಡು ಸ್ಟ್ರಾಂಗ್ ಆಗಬೇಕನ್ನೋದಾದರೆ ನಮ್ಮ ಬಾಡಿಗೆ ನಾವು ಸ್ವಲ್ಪ ಎನರ್ಜಿನ, ಒಂದು ಶ್ರಮವನ್ನು ಕೊಡಬೇಕು. ಅಂದರೆ ಬಾಡಿ ಮೂವ್ ಮಾಡಬೇಕು, ಓಡಬೇಕು, ಜಿಗಿಬೇಕು, ನೆಗಿಬೇಕು, ಹಾರಾಡಬೇಕು, ಕುಣಿಬೇಕು, ಎಲ್ಲ ಮಾಡಬೇಕಲ್ವಾ? ಆದರೆ ಕೆಲವೊಂದು ನೀವೇ ನೋಡಿದಾಗೆ ನಿಮಗೆ ಗೊತ್ತು, ನೀವು ಯಾರು ಎಷ್ಟು ಜನ ಆಟ ಆಡ್ತೀರಾ, ಯಾರು ಇಲ್ಲೇ ಕೂತ್ಕೊಳ್ತೀರಾ ಅಂತ. ಹಾಗಾದ್ರೆ ತಪ್ಪಲ್ವಾ? ನಾವೇನು ಮಾಡಬೇಕು? ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಮೈಯನ್ನು ಬೆಂಡ್ ಮಾಡಬೇಕು, ಬಾಡಿಯನ್ನು ಬಗ್ಗಿಸ್ಬೇಕು. ಅಂದಾಗ ಮಾತ್ರ ನಾವು ಸ್ವಲ್ಪ ಆಕ್ಟಿವ್ ಆಗಿರ್ತೇವೆ. ಆ ಒಂದು ಆಕ್ಟಿವ್ನೆಸ್ ಬರಬೇಕನ್ನೋದಾದರೆ ಫಿಸಿಕಲ್ ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಅರಿವು ಯಾರಿಗಾಯಿತು? ಮಹಾತ್ಮ ಗಾಂಧೀಜಿಯವರಿಗೆ ಫಸ್ಟ್ ಇರಲಿಲ್ಲ. ಯಾವಾಗ ಕಂಪಲ್ಸರಿ ಈ ಜಿಮ್ನಾಸ್ಟಿಕ್ ಮತ್ತು ಕ್ರಿಕೆಟನ್ನು ಮಾಡಿ ಅವರಿಗೆ ಅದರ ನಾಲೆಜ್ ಬಂತಲ್ಲ, ಆವಾಗ ಅವ್ರಿಗೆ ಹಾಗನ್ನಿಸ್ತು. ಹಾಗಾಗಿನೇ ಅವರ ಒಂದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತಲ್ಲಿ ಈ ಒಂದು ಅನಿಸಿಕೆಯನ್ನು, ಅವರ ಒಪಿನಿಯನನ್ನು ಬರೆದಿದ್ದಾರೆ. ಸೊ ಹಾಗಾಗಿನೇ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ನೋಡಿ, ಕೆಳಗಡೆ ನೆಕ್ಸ್ಟ್ ಕ್ವಶನ್ಸ್ ಇದೆ. ವಾಸ್ ಗಾಂಧೀಜಿ ರೈಟ್ ಇನ್ ಹಿಸ್ ಒಪಿನಿಯನ್? ಇಫ್ ಎಸ್, ವೈ? ಇಫ್ ನಾಟ್, ವೈ ನಾಟ್? ನೋಡಿ, ಹಾಗಾದ್ರೆ ಗಾಂಧೀಜಿಯವರು ಫಿಸಿಕಲ್ ಎಜುಕೇಷನ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ದಿ ಎಜುಕೇಷನ್ ಅಂತ ಹೇಳಿದರು, ಹೌದಾ? ಹಾಗಾದರೆ ಗಾಂಧೀಜಿಯವರ ಒಪಿನಿಯನ್ ಸರಿನಾ? ಸರಿ ಅನ್ಸುತ್ತಾ? ಸರಿನಾ ತಪ್ಪು? ತಪ್ಪಲ್ವಾ? ಸೊ ಅವರೇ ಹೇಳ್ಕೊಂಡಿದ್ದಾರೆ ಪಾಪ, ದಟ್ ಇಸ್ ದ ಫಾಲ್ಸ್ ನೋಷನ್, ನನ್ನಲ್ಲಿರುವಂಥ ಒಂದು ತಪ್ಪು ತಿಳುವಳಿಕೆ. ಇಫ್ ಎಸ್, ಯಾಕೆ? ಬಿಕಾಸ್ ಇಂಟ್ರೆಸ್ಟ್ ಇರೋರು ಮಾತ್ರ ಆಟ ಆಡಕ್ಕೆ ಹೋಗ್ತಾರೆ, ಇಂಟ್ರೆಸ್ಟ್ ಇಲ್ಲದೆ ಇರೋರು ಅವ್ರು ಆಟ ಆಡಕ್ಕೆ ಹೋಗೋದೇ ಇಲ್ಲ, ಹೌದಾ? ಆ್ಯಂಡ್ ಇಫ್ ನಾಟ್, ವೈ? ಯಾಕೆ ತಪ್ಪಲ್ಲ? ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಸರಿ ಅಂತೀರಾ, ಯಾರಿಗೆ ಇಂಟ್ರೆಸ್ಟ್ ಇರುವವರು ಹೌದು ಅವ್ರು ತಪ್ಪು ಅಂತ ಹೇಳ್ತಾರೆ. ಯಾರಿಗೆ ಆಟ ಆಡಕ್ಕೆ ಹೋಗಿ ಇಂಟ್ರೆಸ್ಟ್ ಇರುತ್ತೋ ಅವ್ರು ಹೇಳಿದ್ದು ತಪ್ಪು ಅಂತ ಹೇಳ್ತೀರಾ. ಯಾರಿಗೆ ಆಟಕ್ಕೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ವೋ ಅವ್ರು ಎಲ್ಲಿ ಕೂತ್ಕೊಂಡಿರ್ತಾರಲ್ಲ ಅವ್ರು ಹೇಳಿದ್ದು ಸರಿ ಅಂತ ಹೇಳ್ತೇವಲ್ವಾ? ಬಟ್ ಆದರೆ ನಮ್ಮ ಬಾಡಿಗೆ ಎಕ್ಸಸೈಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಬೇಕೇ ಬೇಕು. ಶುಡ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಬಿ ಮೇಡ್ ಕಂಪಲ್ಸರಿ ಇನ್ ದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್? ಹೌದಲ್ವ? ಈಗ ನೀವು ಹೈಸ್ಕೂಲ್ ಆ್ಯಂಡ್ ಕಾಲೇಜಸ್ಗಳಲ್ಲಿ ಕಂಪಲ್ಸರಿ ಫಿಸಿಕಲ್ ಎಜುಕೇಷನ್ ಸಬ್ಜೆಕ್ಟ್ ಇದೆ ಅಲ್ಲ ನಿಮಗೆ, ನೀವು ಓದ್ತಾ ಇದ್ದೀರಾ. ಅದನ್ನು ಓದೋದ್ರ ಜೊತೆಗೆ ನೀವು ಪ್ರಾಕ್ಟಿಕಲ್ ಆಗೂ ಕೂಡ ಸ್ಪೋರ್ಟ್ಸ್ಗಳನ್ನು, ಎಕ್ಸಸೈಸ್ಗಳನ್ನು, ಇಂಡಿವಿಜುವಲ್ ಗೇಮ್ಸ್ಗಳನ್ನು, ಗ್ರೂಪ್ ಗೇಮ್ಗಳನ್ನು ಆಟ ಆಡ್ತಾ ಇದ್ದೀರಾ. ಇಸ್ ಇಟ್ ಕಂಪಲ್ಸರಿ ಆರ್ ನಾಟ್ ಕಂಪಲ್ಸರಿ? ಕಂಪಲ್ಸರಿನ ಅಥವಾ ಬೇಕಂದ್ರೆ ಅಷ್ಟೇ ಆಡ್ಬೋದಾ? ಸೊ ಇಟ್ ಈಸ್ ಕಂಪಲ್ಸರಿ, ಹೌದಾ? ಎಲ್ಲರಿಗೂ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಸೆಕ್ಷನ್ವರೆಗೂ ಕೂಡ ಏನು ಮಾಡಿದ್ದಾರೆ, ಇವತ್ತು ಕಂಪಲ್ಸರಿ ಫಿಸಿಕಲ್ ಎಜುಕೇಷನ್ ಇದೆ. ಓದ್ತಾ ಇದ್ದೀರಲ್ವ ನೀವು ಕೂಡ? ಸೊ ನೆಕ್ಸ್ಟ್ ನೋಡೋಣ. ದೆನ್
move on to the next part of the lesson. So before going to the lesson, first you know about the glossary of this part, this lesson. So please take down these words, glossary or new words. First one, nestle. Nestle means surrounded by something, especially hills. So nestle means surrounded by something, especially hills or countryside. ಅದಕ್ಕೆ ಏನು ಕರೀತಾರೆ ನಾವು ಬೆಟ್ಟದ ಒಂದು ಮಡಿಲು ಅಥವಾ ಬೆಟ್ಟದಲ್ಲಿರುವಂತ ಒಂದು ಮಡಿಲು, ಬೆಟ್ಟದ ಹತ್ರ ಇರುತ್ತಲ್ವಾ ಅದಕ್ಕೆ ನಾವು ನೆಸ್ಟಲ್ ಅಂತ ಕರೀತೇವೆ. ದಟ್ ಈಸ್ ಸರೌಂಡೆಡ್ ಬೈ ಸಮಥಿಂಗ್ ಎಸ್ಪೆಷಲಿ ಆನ್ ಹಿಲ್ಸ್. ದೆನ್ ನಾಟಿ. ನಾಟಿ ಮೀನ್ಸ್ ಬಿಹೇವಿಂಗ್ ಬ್ಯಾಡ್ಲಿ, ಕೆಟ್ಟದಾಗಿ ನಡೆದುಕೊಳ್ಳುವಂಥದ್ದು. ನೆಕ್ಸ್ಟ್ ರೀಗೇನ್. ರೀಗೇನ್ ಮೀನ್ಸ್ ಎಂಟರ್ಟೈನ್ someone by telling them about something. So regale means ಬರ್ಕೊಳ್ತಾ ಇದ್ದೀರಾ regale means entertain someone by telling them about something. means ಏನಾದರೂ ಹೇಳಿ ಅವರಿಗೆ ಖುಷಿ ಪಡಿಸುವುದಕ್ಕೆ regale ಅಂತ ಕರೀತೇವೆ. And then casted in the air. Casted in the air means ಬರ್ಕೊಳ್ತಾ ಇದ್ದೀರಾ. So casted in the air means plan or hopes that you have which are unlikely ever to become real. It means ಯಾವ ಗಾಳಿ ಗೋಪುರ ಅಂತ ಹೇಳ್ತೀವಿ ಅಂದ್ರೆ ಗಾಳಿನಲ್ಲಿ ಕಟ್ಟೋದು. ಗಾಳಿನಲ್ಲಿ ಗೋಪುರ ಕಟ್ಟಕ್ಕಾಗತ್ತಾ? ಇಲ್ಲ ಅಲ್ವಾ, ಅಂದ್ರೆ ನಿಲ್ಲಲ್ಲ ಅಂತ. ಸೊ ದಟ್ ಈಸ್ ಕ್ಯಾಸ್ಟೆಡ್ ಇನ್ ದ ಏರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಅಮ್ಯೂಸ್. ಅಮ್ಯೂಸ್ ಮೀನ್ಸ್ ಮೇಕ್ ಸಮ್ವನ್ ಲಾಫ್ ಆರ್ ಸ್ಮೈಲ್. ಮೀನ್ಸ್ ತಮಾಷೆ ಅಥವಾ ಖುಷಿ ಪಡಿಸುವುದು. ನೆಕ್ಸ್ಟ್ ಪರ್ಚ್ ಡೌನ್. ಪರ್ಚ್ ಡೌನ್ ಅಂದ್ರೆ be in a position on top of something or on the edge of something. Edge of something means ಮರ ಹತ್ತಿ ತುದಿಯಲ್ಲಿ ಕುಳಿತುಕೊಳ್ಳೋದಕ್ಕೆ ಏನಂತ ಕರಿತೇವೆ? ಪರ್ಚ್ ಡೌನ್ ಅಂತ ಕರಿತೇವೆ. ನೆಕ್ಸ್ಟ್ ವೆಲಾಪಿಂಗ್. ವೆಲಾಪಿಂಗ್ ಮೀನ್ಸ್ ಹಿಟ್ಟಿಂಗ್ someone or something very hard or especially with your hand. means ಕೈಯಿಂದ ಹೊಡೆಯುವುದು. hitting ಅಂದ್ರೆ ಹೊಡೆಯುವುದು, hitting someone. So that is perch. So have you written, children? Once again I will read it. Please observe it. Nestle. Be surrounded by something, especially hills. means ಬೆಟ್ಟದ ಮಡಿಲು. Next naughty. Naughty means behaving badly. means ತುಂಟಾಟ ಅಂತ ಕರೀತೇವೆ. Next regale. Entertain someone by telling them about something. ಏನಾದರೂ ಹೇಳಿ ಖುಷಿ ಪಡಿಸುವಂಥದ್ದು. ನೆಕ್ಸ್ಟ್ ಅಮ್ಯೂಸ್. ಅಮ್ಯೂಸ್ ಮೀನ್ಸ್ ಮೇಕ್ someone laugh or smile. ತಮಾಷೆ ಅಥವಾ ಖುಷಿ ಪಡಿಸುವಂಥದ್ದು. ನೆಕ್ಸ್ಟ್ castle in the air. plans and hopes that you have which are unlikely ever to become real. means ಗಾಳಿ ಗೋಪುರ. Next, perch down. Perch down means be in a position on top of something or on the edge of something. means ಮರ ಹತ್ತಿ ಕುಳಿತುಕೊಳ್ಳುವುದು. Next, walloping. Walloping means hitting someone or something very hard, especially with your hand. ಕೈಯಿಂದ ಹೊಡೆಯುವುದು. So these are the important words of or important are new words of this part. So have you written, children? Okay. Then move on to the next. So my beginning. Who wrote this extract or who wrote this prose? Kapil Dev. So let's see the first paragraph. Looking back at my life, I have come to the conclusion that our beginnings never know our ends. For me, it all started in Chandigarh, a small town nestling in the foothills of the Himalayas. I was born on cold winter morning. My mother, who is a simple woman, could not
she knew it was early in the morning. The date 6th January 1959 was thankfully recorded because a cousin of mine was born on the same day, around the same time and with the same name. I grew up among 6 other brothers and sisters, all older than I, except one sister who was a year younger. ಸೊ ನೋಡ್ಕೊಳ್ತಾ ಇದ್ದೀರಾ ನೋಡಿ. ಹಾಗಾದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕಪಿಲ್ ದೇವರು ಏನೇನು ಹೇಳ್ತಾ ಇದ್ದಾರೆ? ಲುಕಿಂಗ್ ಬ್ಯಾಕ್ ಅಟ್ ಮೈ ಲೈಫ್. ನೋಡಿ, ಇದನ್ನ ಇವ್ರು ಯಾವಾಗ ಬರ್ದಿದ್ದಾರೆ? ಚಿಕ್ಕವರಿದ್ದಾಗಲೇ ಬರ್ದಿದ್ರಾ? ಇಲ್ಲ. ಸೊ ಅವರು ತಮ್ಮ ಒಂದು ಅನುಭವಗಳನ್ನು ಹೇಳ್ಕೊಡ್ತಾರೆ. ತಾವು ನಡೆದು ಬಂದಂಥ ದಾರಿಯನ್ನ ತಿರುಗಿ ನೋಡಿದಾಗ. ಸೊ ಲುಕಿಂಗ್ ಅಟ್ ಮೈ ಬ್ಯಾಕ್ ಅಟ್ ಮೈ ಲೈಫ್, ನನ್ನ ಜೀವನವನ್ನು ನಾನು ಹಿಂದೆ ತಿರುಗಿ ನೋಡಿದಾಗ, ಅಂದರೆ ಸಾಧನೆಯನ್ನು ಮಾಡಿ ಈಗ ಅವರು ಅಚೀವ್ಡ್ ಪರ್ಸನ್ ಆಗಿದ್ದಾರಲ್ವಾ, ಸಕ್ಸಸ್ಫುಲ್ ಮ್ಯಾನ್ ಆಗಿದ್ದಾರೆ. ಹಾಗಾದರೆ ಸಕ್ಸಸ್ಫುಲ್ ಮ್ಯಾನ್ ಆಗಿ ತನ್ನ ಒಂದು ಲೈಫಿನ ಜೀವನವನ್ನ ಅಥವಾ ತನ್ನ ಲೈಫನ್ನ ಹಿಂದೆ ತಿರುಗಿ ನೋಡಿದಾಗ ಅಥವಾ ಹಿನ್ನೋಟವನ್ನು ನೋಡಿದಾಗ, ಐ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್ ದಟ್ ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್. ಹೇಳ್ತಾ ಇದ್ದಾರೆ ಏನಂತ? ಅವರೊಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ತಮ್ಮ ಜೀವನದ ಹಿಂದಿನ ಘಟನೆಗಳನ್ನ ನೆನಪು ಮಾಡ್ಕೊಂಡು ಏನ್ ಹೇಳ್ತಾ ಇದ್ದಾರೆ? ಯಾವತ್ತೂ ಕೂಡ ನಮ್ಮ ಒಂದು ಬಿಗಿನಿಂಗ್ಸ್, ನಮ್ಮ ಆರಂಭ ಏನಾಗಿರುತ್ತೆ ಅಂದ್ರೆ, ನಾವು ಯಾರಿಗೆ ಕೊನೆಗೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಈಗ ನೀವೆಲ್ಲ ಏನೇನೋ ಆಗ್ಬೇಕು ಅನ್ಕೊಂಡಿದ್ದೀರಾ, ಹೌದಾ? ಇದು ನಿಮ್ಮ ಬಿಗಿನಿಂಗ್ಸ್. ಈ ನಿಮ್ಮ ಬಿಗಿನಿಂಗ್ಸ್ ಅಲ್ಲಿ ನೀವು ಎಲ್ಲ ಆಟ ಆಡ್ಕೊಂಡು ಕಾಲ ಕಳ್ಕೊಂಡಿದ್ದೀರಾ. ಆದ್ರೆ ನೆಕ್ಸ್ಟ್ ಏನಾಗ್ತೀರಾ? ನಮ್ಗೆ ಆಸೆಗಳಿದೆ, ಕನಸುಗಳಿದೆ, ಡ್ರೀಮ್ಸ್ ಇದೆ. ಆದ್ರೆ ನಾವು ಸಕ್ಸಸ್ ವ್ಯಕ್ತಿ ಆಗ್ತೇವೋ ಇಲ್ಲ ಗೊತ್ತಿಲ್ಲ. ದಟ್ ಇಸ್ ಡಿಪೆಂಡ್ ಆನ್ ಅವರ್ ಎಫರ್ಟ್ಸ್. ಹಾಗಾಗಿ ನಮ್ಗೆ ಏನ್ ಗೊತ್ತಿರಲ್ಲ ಅಂತ ಇವರು ಕಪಿಲ್ ದೇವ್ ಅವರು ಹೇಳ್ತಿದ್ದಾರೆ ಅಂದ್ರೆ, ಅವರ್ ಬಿಗಿನಿಂಗ್ಸ್ ನೆವರ್ ನೋ. ಜೀವನದ ಆರಂಭದಲ್ಲಿ ನಮ್ಮ ಕೊನೆ ಹೇಗಿರುತ್ತೆ ಅಂತ ಗೊತ್ತಿರುತ್ತಾ? ಸೊ ಹಾಗಾಗಿ ನಾವು ಹೇಳ್ತಾ ಇರೋದು ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್. ಪ್ರಾರಂಭದಲ್ಲಿ ಅಥವಾ ನಮ್ಮ ಒಂದು ಬಾಲ್ಯದ ದಿನಗಳಲ್ಲಿ ಅಥವಾ ನಮ್ಮ ಜೀವನ ಆರಂಭ ಆದಾಗ ಕೊನೆ ಏನಾಗಿರುತ್ತೆ ಅಂತ ನಮಗೆ ಗೊತ್ತಿರೋಕೆ ಸಾಧ್ಯ ಇಲ್ಲ. ಸೊ ಅವ್ರೇನು ಹೇಳ್ತಾರೆ ಅಂದರೆ, ನಾವು ಮುಂದೆ ಏನಾಗ್ತೇವೆ ಅನ್ನುವಂಥದ್ದು ಬಾಲ್ಯದಲ್ಲೇ ನಮ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇವಾಗ ನಾವು ಇವತ್ತೇನೋ ಅಂದ್ಕೊಂಡಿರ್ತೇವೆ, ಆದರೆ ಅದು ನಾಳೆ ಇನ್ನೇನೋ ಆಗಿರುತ್ತೆ. ಹಾಗಾಗಿ ನಾವು ಹೇಳ್ತಾ ಇರೋದು ಮುಂದೆ ಏನಾಗ್ತೇವೆ ಅನ್ನೋದನ್ನ ಈ ಬಾಲ್ಯದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೌದಲ್ವಾ? ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಅವ್ರು ಹೇಳ್ತಾ ಇದ್ದಾರೆ, ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್. ಫಾರ್ ಮೀ ಇಟ್ ಆಲ್ ಸ್ಟಾರ್ಟೆಡ್ ಇನ್ ಚಂಡೀಗಢ. ಹಾಗಾದ್ರೆ ಎಲ್ಲ ನಮಗೆ ಪ್ರಾರಂಭ ಆಗಿದೆ ಎಲ್ಲಿ? ಚಂಡೀಗಢ. ಬಿಕಾಸ್ ಇಟ್ ವಾಸ್ ಬೋರ್ನ್ ಆನ್ ಚಂಡೀಗಢ. ಚಂಡೀಗಢಲ್ಲಿ ಹುಟ್ಟಿದ್ರಲ್ವಾ? ಎ ಸ್ಮಾಲ್ ಟೌನ್. ಆ ಚಂಡೀಗಢದ ಎಲ್ಲಿ ಹುಟ್ಟಿದ್ರು? ಚಂಡೀಗಢದಲ್ಲಿ ಒಂದು ಸ್ಮಾಲ್ ಟೌನ್ ನೆಸ್ಲಿಂಗ್ ಆನ್ ದ ಫೂಟ್ ಹಿಲ್ಸ್ ಆಫ್ ದಿ ಹಿಮಾಲಯಾಸ್. ಹಿಮಾಲಯ ಪರ್ವತಗಳನ್ನು ಕೇಳಿದಿರಲ್ವಾ? ಆ ಹಿಮಾಲಯ ಪರ್ವತದ ಒಂದು ಬೆಟ್ಟದ ಮಡಿಲಿನಲ್ಲಿ ಅವರು ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ರು. ಅದಕ್ಕೆ ನಾವು ಏನು ಕರಿತೀವಿ? ನೆಸ್ಲಿಂಗ್. ನೆಸ್ಲಿಂಗ್ ಅಂದ್ರೆ ಹಿಮಾಲಯ ಪರ್ವತದ ಒಂದು ಬೆಟ್ಟದ ಮಡಿಲಿನ ಪ್ರದೇಶದಲ್ಲಿ ಅವರು ತಮ್ಮ ಜನನವು ಆಯ್ತು ಅಂತ ಹೇಳ್ತಾ ಇದ್ದಾರೆ. ಫಾರ್ ಮೀ ಆಲ್ ಸ್ಟಾರ್ಟೆಡ್ ಇನ್ ಚಂಡೀಗಢ, ಎ ಸ್ಮಾಲ್ ಟೌನ್ ನೆಸ್ಲಿಂಗ್ ಇನ್ ದ ಫೂಟ್ ಹಿಲ್ಸ್ ಆಫ್ ದಿ ಹಿಮಾಲಯಾಸ್. ಐ ವಾಸ್ ಬಾರ್ನ್ ಆನ್ ಎ ಕೋಲ್ಡ್ ವಿಂಟರ್ ಮಾರ್ನಿಂಗ್. ಅವ್ರು ಹುಟ್ಟಿದ್ ಯಾವಾಗ ಅಂತ ಹೇಳ್ತಿದ್ದಾರೆ ನೋಡಿ. ಅವ್ರು ಹುಟ್ಟಿದಾಗ ಒಂದು ಫಿಸಿಕಲ್ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ದಟ್ ವಾಸ್ ಕೋಲ್ಡ್ ವಿಂಟರ್ ಮಾರ್ನಿಂಗ್. ಯಾವ ಸೀಸನ್ ಅಂತಂದ್ರೆ ವಿಂಟರ್ ಸೀಸನ್ ಅಲ್ಲಿ. ದಟ್ ವಾಸ್ ಕೋಲ್ಡ್ ಅಂಡ್ ಹಿ ವಾಸ್ ಬಾರ್ನ್ ಆನ್ ಮಾರ್ನಿಂಗ್ ಅಲ್ಲಿ ಹುಟ್ಟಿದ್ದಾರೆ. ಮೈ ಮದರ್ ವಾಸ್ ಅ ಸಿಂಪಲ್ ವುಮೆನ್. ಹಾಗಾದ್ರೆ ಇವನ ತಾಯಿ ಅಷ್ಟೊಂದು ಉನ್ನತವಾದಂತಹ ಅಥವಾ ಅಷ್ಟೊಂದು ನಾಲೆಜ್ ಅನ್ನ ಪಡೆದಂತ ವ್ಯಕ್ತಿ ಅಲ್ಲ, ಬಹಳ ಸರಳವಾದಂತಹ ವ್ಯಕ್ತಿ. ಅವಳು ಸಿಂಪಲ್ ವುಮೆನ್, ಕುಡ್ ನಾಟ್ ರೀಡ್ ದ ಟೈಮ್. ಹಾಗಾಗಿ ಅವಳಿಗೆ ಈಗಿನ ಅವರಿಗಾದ್ರೆ ನಿಮ್ಮ ಬರ್ತಡೇ ಯಾವಾಗ ಅಂತ ಕೇಳಿದ್ರೆ ನೀವೇನ್ ಮಾಡ್ತೀರಾ? ನೀವು ಹುಟ್ಟಿದ ಟೈಮ್ ಇಂದ ಹಿಡಿದು ನೀವು ಡೇಟು ಇಯರ್ ಎಲ್ಲವನ್ನು ಕರೆಕ್ಟಾಗಿ ಹೇಳ್ತೀರಾ. ಬಿಕಾಸ್ ಮನೆಯಲ್ಲೂ ಕೂಡ ಬರ್ದಿಟ್ಟಿರ್ತಾರೆ. ಸ್ವಲ್ಪ ಈಗ ಎಲ್ಲ ಎಜುಕೇಟೆಡ್ ಇದ್ದಾರೆ, ಫಾಸ್ಟ್ ಫಾರ್ವರ್ಡ್ ಇದ್ದಾರೆ. ಹಾಗಾಗಿ ಅವನ್ನೆಲ್ಲ ಬರೆದಿಟ್ಕೊಂಡಿರ್ತಾರೆ. ಆದರೆ ಕಪಿಲ್ ದೇವನ ತಾಯಿ ಅಷ್ಟೊಂದು ಮುಂದುವರೆದಂಥ ವ್ಯಕ್ತಿ ಆಗಿರಲಿಲ್ಲ, ಮಹಿಳೆ ಆಗಿರಲಿಲ್ಲ, ಬಹಳ ಸಾಧಾರಣವಾದಂಥ ವ್ಯಕ್ತಿ ಆಗಿದ್ದು. ಹಾಗಾಗಿ ಅವಳಿಗೆ ತಾನು ಎಷ್ಟು ಗಂಟೆಗೆ ಹುಟ್ಟಿದೆ ಅನ್ನೋದು ಬರೆದು ಇಟ್ಕೊಂಡಿರುವಂಥ ನೆನಪಿಲ್ಲ. ಮೈ ಮದರ್ who is a simple woman could not read the time but she knew it was early in the morning. ಆದರೆ ಟೈಮ್ ಕರೆಕ್ಟಾಗಿ ಗೊತ್ತಿಲ್ಲ. ಹೇಳ್ತಾಳೆ ಹುಟ್ಟಿದ ಯಾವಾಗ ಕಪಿಲ್ ದೇವ್ ಅಂತ? early in the morning. The date 6th January 1959. ಜನವರಿ 6th ಅಲ್ಲಿ 1959 ಅಲ್ಲಿ ಹೇಳ್ತಿದ್ದಾರೆ. ಅಷ್ಟು ಸರಳವಾದ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿಗೆ ಅದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳಕ್ ಆಗಿಲ್ಲ. ಆದ್ರೆ ಯಾಕೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಕಪಿಲ್ ದೇವರು.
was thankfully recorded because a cousin of mine was born on the same day. ನಾನು ಹುಟ್ಟಿದ ದಿನನೇ ನನ್ನ ಕಸಿನ್ ಕೂಡ ಅದೇ ದಿನ ಹುಟ್ಟಿದ್ದ. ಕಸಿನ್ ಅಂದರೆ ಸಿಸ್ಟರ್ಸ್ ಆರ್ ಬ್ರದರ್ಸ್, ಮಕ್ಕಳನ್ನ ಕಸಿನ್ ಅಂತ ಕರೀತಾರೆ. ಕಪಿಲ್ ದೇವರು ಹುಟ್ಟಿದಾಗಲೇ ಅವ್ರ ಮನೆಯಲ್ಲೂ ಕೂಡ ಇನ್ನೊಬ್ರು ಹುಟ್ಟಿದ್ರು, ಅವರ ಕಸಿನ್ ಹುಟ್ಟಿದ್ರು. ಅದೇ ಡೇಟಲ್ಲಿ ಹುಟ್ಟಿದ್ರಿಂದ ಆ ಡೇಟು ನಮ್ಮ ಅಮ್ಮನಿಗೆ ಏನಾಗಿದೆ ಕರೆಕ್ಟಾಗಿ ನೆನಪಿದೆ. ಹಾಗಾಗಿ ನಾನು ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. ಬಿಕಾಸ್ ಅವ್ರ ಅಮ್ಮನೇ ನೆನಪಿಟ್ಕೊಳ್ಳೋದಾಗಿದ್ರೆ ಅವ್ರ ಅಮ್ಮ ಅಷ್ಟೊಂದು ಬರೆದಿಟ್ಕೊಳ್ಬೇಕು ಅನ್ನೋಂಥ ಒಂದು ನಾಲೆಜ್ ಅವ್ರಿಗೆ ಇರಲಿಲ್ಲ. ಆದರೆ ಯಾಕೆ ನೆನಪಿಟ್ಕೊಂಡಿದ್ದಾರೆ? ದ ಸೇಮ್ ಟೈಮ್ ಅವರ ಮನೆಯಲ್ಲಿ ಅವರ ಕಸಿನ್ ಕೂಡ ಅದೇ ಟೈಮಲ್ಲಿ ಹುಟ್ಟಿದ್ರಿಂದ, ಅವ್ರು ಬರೆದಿಟ್ಕೊಂಡಿದ್ರಿಂದ ಮನೇಲಿ ಯಾರು ಹೇಳ್ತಾರಲ್ಲ, ಅವನು ನೀನು ಒಂದೇ ಸುತ್ತಲೇ ಹುಟ್ಟಿದ್ದೀರಾ, ಜೊತೆಗೆ ಹುಟ್ಟಿದ್ದೀರಾ ಅಂತ ಹೇಳ್ತಾರಲ್ವಾ. ಹಾಗೇನೆ ಕಪಿಲ್ ದೇವ್ ಅವರು ಕೂಡ ಜೊತೆಲೇ ಹುಟ್ಟಿರೋದ್ರಿಂದ ಅವರ ಡೇಟು, ಇಯರ್ ಆ್ಯಂಡ್ ಟೈಮ್ ಕೂಡ ಏನಾಗಿದೆ ನೆನಪಾಗಿದೆ. ಹಾಗಾಗಿ ನಾನು ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. The date 6th January 1959 was thankfully recorded because a cousin of mine was born on the same day, around the same time and with the same name. ನೋಡಿ, ಅವ್ರಿಗೂ ಏನಂತ ಹೆಸರಿಟ್ಟಿದ್ರು? ಕಪಿಲ್ ದೇವ್ ಅವರಂತ ಹೆಸರಿಟ್ಟಿದ್ರು. ಹೆಸರು ಒಂದೇ, ಟೈಮು ಒಂದೇ, ಆ್ಯಂಡ್ ಹುಟ್ಟಿದ್ದು ಒಂದೇ ದಿನ. I grew up among 6 other brothers and sisters. ನೋಡಿ, ಹಾಗಾದ್ರೆ ಇವ್ರು ಎಷ್ಟು ಜನಗಳ ಜೊತೆ ಮಕ್ಕಳಿಂದ ಹಾಗಾದ್ರೆ ಕಪಿಲ್ ದೇವ್ ಅವರು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಷ್ಟು ಜನ ಅಂದರೆ 6 ಜನ ಸಹೋದರರು ಮತ್ತು ಒಬ್ಬ ಸಿಸ್ಟರ್. ಅವರ ಜೊತೆಯಲ್ಲಿ ಬೆಳೆದಂತಹ ಒಂದು ನೆನಪನ್ನು ಮಾಡ್ಕೊಳ್ತಾ ಇದ್ದಾರೆ. ಐ ಗ್ರೀವ್ ಅಪ್ ಅಮಾಂಗ್ 6 ಅದರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಲ್ ಓಲ್ಡರ್ ದೆನ್ ಐ. ಅವರೆಲ್ಲರೂ ಕೂಡ ಕಪಿಲ್ ದೇವರಿಗಿಂತ ದೊಡ್ಡವರಾಗಿದ್ರು, ಎಕ್ಸೆಪ್ಟ್ 1 ಸಿಸ್ಟರ್. ಒಬ್ಬ ಸಿಸ್ಟರ್ ಮಾತ್ರ ಇವರಿಗಿಂತ 1 ಇಯರ್ ಚಿಕ್ಕವಳಾಗಿದ್ದು, ನೋಡಿದವರೆಲ್ಲರೂ ಕೂಡ ಏನಾಗಿದ್ರು? ದೊಡ್ಡವರೇ ಆಗಿದ್ರು. ಈ ರೀತಿ ತಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ. My mother always regales me with the tales of my naughty behavior. She claims she never managed to control me now, but I do not admit that right from the very beginning, I found it hard to sit still. I was very curious and it was my ambition to travel around the world and drive a Mercedes-Benz. God has been kind to me and both my wishes have been fulfilled. But at that time, 25 years ago, these dreams seemed like castles in the air. ನೋಡಿ, ಕಪಿಲ್ ದೇವ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೈ ಮದರ್ ಆಲ್ವೇಸ್ ರೀಗಲ್ಸ್ ಮೀ ವಿತ್ ದ ಟೇಲ್ಸ್ ಆಫ್ ಮೈ ನಾಟಿ ಬಿಹೇವಿಯರ್. ನೋಡಿ, ಇವರು ಎಂತ ವಾಟ್ ಕೈಂಡ್ ಆಫ್ ಪರ್ಸನ್ ಇ ವಾಸ್ ಅ ನಾಟಿ ಬಾಯ್. ನಾಟಿ ಬಾಯ್ ಅಂದರೆ ಒಂದು ಕಡೆ ಕುತ್ಕೊಂಡಂದ್ರೆ ಕುತ್ಕೊಳ್ಳಲ್ಲ, ತುಂಟಾಟ ಆಡೋದು ಅಂತ ಹೇಳ್ತಾರೆ. ಈಗ ಇಲ್ಲಿದ್ರೆ ಅಷ್ಟೊತ್ತಿಗೆ ಇನ್ನೊಂದೇನೋ ಕೆಲಸ ಮಾಡ್ಕೊಂಡ್ಬಂದಿರ್ತಾರೆ, ಮತ್ತೆ ಇನ್ನೊಂದು ಎಲ್ಲೋ ಕ್ಯಾರೆ ತಗೊಂಡ್ಬಂದಿರ್ತಾರೆ. ಸೊ ಅಂಥವ್ರಿಗೆ ಏನಂತ ಕರಿತೇವೆ? ನಾಟಿ ಬಾಯ್ ಅಂತ ಕರಿತೇವೆ. ಹಾಗಾಗಿ ಈ ನಾಟಿ ಬಿಹೇವಿಯರ್ ಇಂದ ಕಂಟ್ರೋಲ್ ಮಾಡೋಕ್ಕೆ ಇವರಮ್ಮ ಅವ್ರಿಗೆ ಯಾವಾಗಲೂ ಏನು ಮಾಡ್ತಾ ಇದ್ರಂತೆ, ಏನಾದರೂ ಒಂದು ತಮಾಷೆ ಮಾಡುವಂಥ ವಿಷಯವನ್ನ ಅಥವಾ ಕಥೆಯನ್ನ ಹೇಳಿ ಅದಕ್ಕೆ ಹೀಗೆ ಅಂತ ಹೇಳ್ತೇವೆ. ಅಂದರೆ ಅವ್ರನ್ನ ಒಂದು ಕಡೆ ಹಿಡಿದಿಟ್ಕೊಳ್ಳೋ ಸಲುವಾಗಿ ಅವ್ರು ಏನು ಮಾಡ್ತಾ ಇದ್ರು, ಯಾವುದಾದ್ರೂ ಒಂದು ತಮಾಷೆ ಆದಂಥ ಕಥೆಯನ್ನ ಅಥವಾ ಯಾವುದೋ ಒಂದು ನೀತಿ ಕಥೆಯನ್ನು ಹೇಳಿ ಅವ್ರನ್ನ ಒಂದು ಕಡೆ ಕುದುರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ನೋಡಿ, ಮೈ ಮದರ್ ಆಲ್ವೇಸ್ ರೀಗಲ್ಸ್ ಮೀ ವಿತ್ ದ ಟೇಲ್ಸ್. ಟೇಲ್ಸ್ ಅಂದರೆ ಕತೆ, ಸ್ಟೋರಿ. TAIL ಟೇಲ್ ಮೀನ್ಸ್ ಬಾಲ, ಇಲ್ಲಿ ಟೇಲ್ TAL ಟೇಲ್ ಅಂದರೆ ಸ್ಟೋರಿ. ಈ ಥರ ನಾಟಿ ಬಿಹೇವಿಯರ್ ಇಂದ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಅವ್ರ ಅಮ್ಮ ಏನು ಮಾಡ್ತಾ ಇದ್ರು, ಯಾವುದಾದ್ರೂ ಕಥೆಗಳನ್ನ ಹೇಳಿ ಅವ್ರನ್ನ ಒಂದು ಕಡೆ ಕೂಡಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಶಿ ಕ್ಲೇಮ್ಸ್ ಶಿ ನೆವರ್ ಮ್ಯಾನೇಜ್ ಟು ಕಂಟ್ರೋಲ್ ಮೀ ನೌ. ಅವಳು ಯಾವಾಗಲೂ ಅವನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಎಂದೂ ಕೂಡ ಕಪಿಲ್ ದೇವ್ರನ್ನ ಹಿಡಿದು ಕುದುರಿಸೋಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಹಿ ವಾಸ್ ವೆರಿ ನಾಟಿ ಪರ್ಸನ್, ಹಿ ವಾಸ್ ವೆರಿ ನಾಟಿ ಬಾಯ್. ಹಾಗಾಗಿನೇ ಅವ್ರು ಹೇಳ್ತಾ ಇದ್ದು, ನೆವರ್ ಮ್ಯಾನೇಜ್ ಟು ಕಂಟ್ರೋಲ್. ಕಪಿಲ್ ದೇವ್ ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಇಲ್ಲ ಅಂತ ಈಗಲೂ ಕೂಡ ಅವರು ದೊಡ್ಡವರಾಗಿ ಆದ್ಮೇಲೆ ಕೂಡ ಅವ್ರಿಗೆ ಆ ಮಾತನ್ನು ಹೇಳ್ತಾ ಇದ್ರಂತೆ. ಬಟ್ ಐ ಡೂ ಅಡ್ಮಿಟ್ ದಟ್ ರೈಟ್ ಫ್ರಮ್ ದ ವೆರಿ ಬಿಗಿನಿಂಗ್. ನಾನು ಅದನ್ನು ಯಾವಾಗಲೂ ಕೂಡ ಅದನ್ನ ಒಪ್ಕೊಳ್ತೇನೆ. ಯಾಕಂದರೆ ಬಿಗಿನಿಂಗಿಂದನೂ ಕೂಡ ಅವರು ಹಾಗೆ ಬಂದಂಥವ್ರು. ಐ ಫೌಂಡ್ ಇಟ್ ಹಾರ್ಡ್ ಟು ಸಿಟ್ ಸ್ಟಿಲ್. ಹೌದು, ಯಾಕಂದ್ರೆ ಅವ್ರಿಗೂ ಗೊತ್ತಾಗ್ತದೆ. ಅವ್ರು ಹೇಳ್ತಾರೆ, ಹೌದು ನಾನು ಒಪ್ಕೊಳ್ತೇನೆ ಅಂತ ಹೇಳ್ತಾರೆ. ಯಾಕೆ? ಬಿಕಾಸ್ ಅವ್ರು ಬಾಲ್ಯದಿಂದಲೂ ಕೂಡ ಒಂದ್ ಹತ್ರ ಕುತ್ಕೊಳ್ಳೋದಂದ್ರೆ ಅವರಿಗೆ ಆಗ್ತಾನೆ ಇರಲಿಲ್ಲ, ಒಂದ್ ಹತ್ರ ಕುತ್ಕೊಳ್ತಾನೆ ಇರಲಿಲ್ಲ. ಸೊ ಕುತ್ಕೊಳ್ಳೋದಂದ್ರೆ ಅವರಿಗೆ ಕಷ್ಟದ ಕೆಲಸವಾಗಿತ್ತು. ಐ ವಾಸ್ ವೆರಿ ಕ್ಯೂರಿಯಸ್ ಅಂಡ್ ಇಟ್ ವಾಸ್ ಮೈ ಅಂಬಿಷನ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಅಂಡ್ ಡ್ರೈವ್ ಎ Mercedes-Benz. ನೋಡಿ, ಅವರ ಅಂಬಿಷನ್ ಏನಾಗಿತ್ತು, ಅವರ ಮಹತ್ವಾಕಾಂಕ್ಷೆ ಏನಾಗಿತ್ತು, ಅವರ ಒಂದು ಡ್ರೀಮ್ ಏನಾಗಿತ್ತಂದ್ರೆ, ಐ ವಾಸ್ ವೆರಿ ಕ್ಯೂರಿಯಸ್ ಅಂಡ್ ಇಟ್ ವಾಸ್ ಮೈ ಅಂಬಿಷನ್. ನೋಡಿ, ಅವರ ಒಂದು ಆಸೆ ಏನಾಗಿತ್ತಂದ್ರೆ, ಟು ಟ್ರಾವೆಲ್ ಅರೌಂಡ್ ದಿ ವರ್ಲ್ಡ್, ಡ್ರೈವ್ ಎ Mercedes-Benz. Mercedes-Benz ಕಾರ್ ಹೆಸರು ಕೇಳಿದಿರಲ್ಲ ನೀವು? ನೋಡಿ, ಅವ್ರ ಕಾಲದಲ್ಲಿ ಆ ಕಾರು ಅತ್ಯಂತ ಫೇಮಸ್. ಈಗ ಬೇಕಾದಷ್ಟು ಕಾರುಗಳು ಇದಕ್ಕಿಂತ ಸ್ಟ್ಯಾಂಡರ್ಡ್ ಆಗಿರುವಂತಹ ಕಾರುಗಳು
ಮಾಡಿದ್ರು. ಆದರೆ ಅವರು ಎಷ್ಟು ವರ್ಷಗಳ ಹಿಂದಿನದೇ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಅವರ ಕಾಲದಲ್ಲಿ ಇಡೀ ಜಗತ್ತನ್ನ ಈ ಮರ್ಸಿಡೆಸ್ ಬೆಂಚ್ ಕಾರಲ್ಲಿ ಸುತ್ತಬೇಕು ಅನ್ನುವಂಥದ್ದು ಅವರ ಆಸೆ ಆಗಿತ್ತು. ಹಾಗಾದ್ರೆ ಆಗಿನ ಕಾಲದಲ್ಲಿ ಮರ್ಸಿಡೆಸ್ ಬೆಂಚ್ ಕಾರಲ್ಲಿ ಸುತ್ತಬೇಕು ಅನ್ನುವಂಥ ಆಸೆ ಆಗಿದ್ದವರು ಒಂದ್ ಕಡೆ ಹಿಡಿದಿಟ್ಟು ಕುಂದಿರಿಸಿದ್ರೆ ಕುತ್ಕೊಳ್ತಾರ ಅವರು? ಇಲ್ಲ. ಸೊ ಹಾಗಾಗಿ ನಾವು ಹೇಳ್ತಾ ಇದ್ದಾರೆ, ಇಡೀ ಜಗತ್ತನ್ನ ಕಾರಲ್ಲಿ ಸುತ್ತಬೇಕು. ಅಂಡ್ ಗಾಡ್ ಹ್ಯಾಸ್ ಬೀನ್ ಕೈಂಡ್ ಟು ಮೀ, ಬೋತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. ಹಾಗಾದ್ರೆ ದೇವರು ನನಗೆ ಒಳ್ಳೆಯ ಆಶೀರ್ವಾದನ ಮಾಡಿದ್ದಾನೆ, ನನ್ನ ಒಂದು ಆಸೆಗಳನ್ನ ಗ್ರ್ಯಾಂಡ್ ಮಾಡಿದ್ದಾನೆ, ನೆರವೇರಿಸಿದ್ದಾರೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗಿರುವಂತ 2 ವಿಷಸ್ಗಳನ್ನ, ಮರ್ಸಿಡೆಸ್ ಬೆಂಚ್ ಕಾರಲ್ಲಿ ಓಡಾಡುವಂಥದ್ದನ್ನು ಮತ್ತು ಅವ್ರು ಇಡೀ ಜಗತ್ತನ್ನು ಸುತ್ತುವಂತಹ ಒಂದು ಆಸೆಗಳನ್ನ ಫುಲ್ಫಿಲ್ ಮಾಡಿದ್ದಾರೆ. ಹಾಗಾಗಿ ನಾನು ಕೃತಜ್ಞ ಅಂತ ಹೇಳ್ತಾ ಇದ್ದೀನಿ. ಬಟ್ ಅಟ್ ದ ಟೈಮ್ 25 years ago, ನೋಡಿ ಅವರು ಈ ಒಂದು ಪುಸ್ತಕವನ್ನು ಬರೆದಾಗ ಈ ಒಂದು ಎಕ್ಸ್ಟ್ರಾಕ್ಟ್ ಅನ್ನು ಹೇಳ್ತಾ ಇದ್ದಾರೆ ಅವರು. ಬಟ್ ಅಟ್ ದಟ್ ಟೈಮ್ 25 years ago ಈ ರೀತಿಯಾದಂಥ ಕನಸುಗಳನ್ನು ಕಾಣೋದಿದೆಯಲ್ಲ, ದೀಸ್ ಡ್ರೀಮ್ಸ್ ಫೀಲ್ ಲೈಕ್ ಕ್ಯಾಶ್ಲೆಸ್ ಲೈಫ್. ಈಗ ಅವ್ರು ಕನಸು ಕಂಡ್ರೆ ಆ ಕನಸುಗಳಲ್ಲಿ ಏನಾಗುತ್ತೆ, ನಿಜ ಆಗುತ್ತೆ. ಬಿಕಾಸ್ ಹೆಸರು ಮಾಡಿದ್ದಾರೆ, ಒಳ್ಳೆಯ ಪ್ಲೇಯರ್ ಆಗಿದ್ದಾರೆ, ಎಲ್ಲ ರೀತಿಯಾದಂಥ ನೇಮ್ ಆ್ಯಂಡ್ ಫೇಮ್ ಇದೆ. ಈಗ ಅಂದ್ಕೊಂಡ್ರೆ ಅದೇನೋ ಅಂತ ಫುಲ್ಫಿಲ್ ಮಾಡೋದ್ರಲ್ಲಿ ಎಂಥ ಕಷ್ಟ ಇಲ್ಲ. ಆದರೆ ಇವರು ಇದ್ದಂಥ ಕಾಲದಲ್ಲಿ 25 years ಬ್ಯಾಕ್ ಈ ರೀತಿ ಅನ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ಕ್ಯಾಶ್ಲೆಸ್ ಇದೆ. ಅಂದರೆ ಅದು ನಿಜ ಆಗುತ್ತೆ ಅನ್ನುವಂಥ ಕಲ್ಪನೆನೇ ಇರಲಿಲ್ಲ. ಹಾಗೆಯೇ ದಟ್ ಈಸ್ ಗಾಳಿಯಲ್ಲಿ ಗೊಬ್ಬರ ಕಟ್ಟೋದು ಅಂತ ಹೇಳ್ತಾ ಇದ್ರೆ, ಆಗುತ್ತೆ ಅನ್ನುವಂಥ ಕನಸು, ಆ ಕನಸು ಈಡೇರುತ್ತೆ ಅನ್ನುವಂತಹ ಭರವಸೆನೇ ಇರಲಿಲ್ಲ. ಅದಕ್ಕೆ ನಾವೇನು ಹೇಳ್ತೇವೆ, ಕ್ಯಾಶ್ಲೆಸ್ ಇನ್ ದ ಏರ್ ಅಂತ ಹೇಳ್ತೇವೆ. ಯಾವಾಗ 25 years old ago ಈ ರೀತಿಯಾದಂಥ ಕನಸು ನನಸಾಗುತ್ತೆ ಅನ್ನುವಂಥ ಯೋಚನೆನೇ ಇರಲಿಲ್ಲ. ದೆನ್ ನೆಕ್ಸ್ಟ್ ಮೂವ್ ಆನ್ ಟು ದಿ ಥರ್ಡ್ ಸ್ಟಾಂಜಾ. I spent my childhood like all the other children around me, trying to bunk schools and save up enough money to go to new movie or have a plate of chicken chow mein with my friends. If we were very broke or bored, we would amuse ourselves by breaking the flute of our neighbor's tree. ನೋಡಿ, ಎಲ್ಲ ಬಾಲ್ಯವನ್ನ ಹೇಗೆ ಎಲ್ಲ ಮಕ್ಕಳು ಕಳೆದಿದ್ದಾರೋ ಹಾಗೇನೆ ಕಪಿಲ್ ದೇವರು ತಮ್ಮ ಬಾಲ್ಯವನ್ನ ಕಳೆದಿದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇದ್ದಾರೆ, ಐ ಸ್ಪೆಂಡ್ ಮೈ ಚೈಲ್ಡ್ಹುಡ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಮೀ. ಆಗಿನ ಆ ಕಾಲದಲ್ಲಿ ಆ ಎಲ್ಲ ಮಕ್ಕಳು ತಮ್ಮ ಬಾಲ್ಯವನ್ನ ಹೇಗೆ ಕಳೆದ್ರೋ ಹಾಗೆ ನಾನು ಕೂಡ ನನ್ನ ಬಾಲ್ಯವನ್ನ ಸ್ಪೆಂಡ್ ಮಾಡಿದೆ ಅಂತ ಹೇಳ್ತಾರೆ. ಹೇಗೆ? ಟ್ರೈಂಗ್ ಟು ಬಂಕ್ ಸ್ಕೂಲ್ ಅಂಡ್ ಸೇವ್ ಅಪ್ ಎನಫ್ ಮನಿ ಟು ಗೋ ಟು ಎ ನ್ಯೂ ಮೂವಿ. ನೋಡಿ, ಸ್ಕೂಲನ್ನ ಬಂಕ್ ಮಾಡೋದು ಮೀನ್ಸ್ ಚಕ್ಕರ್ ಹೊಡೆಯೋದು ಅಂತ ಹೇಳ್ತಾರೆ. ಅಂದ್ರೆ ಸ್ಕೂಲಿಗೆ ಆಬ್ಸೆಂಟ್ ಆಗೋದು, ಕೇಳ್ದಂಗೆ ಬಿಡೋದು. ಯಾರಾದ್ರೂ ಹೇಳಿದ್ರೆ ಮನೇಲಿ ಹೇಳಿ ಬಿಡಿಸಿದ್ರೆ ದಟ್ ಇಸ್ ನಾಟ್ ಬಂಕ್. ಮನೆಯಲ್ಲಿ ಏನ್ ಮಾಡ್ತೀರಾ, ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳಿ ಬರ್ತೀರಾ, ಬಟ್ ನೀವು ಸ್ಕೂಲಿಗೆ ಬಂದಿರೋದಿಲ್ಲ, ದಟ್ ಈಸ್ ಬಂಕ್ ಅಂತ ಕರೀತೇವೆ. ಇದಕ್ಕಿದ್ದಾಗ ಆಬ್ಸೆಂಟ್ ಆಗೋದು, ವಿತೌಟ್ ಪರ್ಮಿಷನ್ ದೇ ಆರ್ ಆಬ್ಸೆಂಟ್, ದಟ್ ಇಸ್ ಬಂಕ್ ಅಂತ ಕರೀತೇವೆ. ಹಾಗೇನೆ ಕಪಿಲ್ ದೇವರು ಕೂಡ ತಮ್ಮ ಬಾಲ್ಯದಲ್ಲಿ ಕ್ಲಾಸ್ ಅನ್ನ ಬಂಕ್ ಮಾಡ್ತಾ ಇದ್ರು. ಅಂಡ್ ಯಾವ್ದಕ್ಕಾದ್ರೂ ದುಡ್ಡು ಕೊಟ್ರೆ ಅದನ್ನ ಸೇವ್ ಮಾಡ್ಕೊಂಡು ಉಳಿಸ್ಕೊಂಡು ಏನ್ ಮಾಡ್ತಾ ಇದ್ರು, ದೇ ಗೋ ಟು ಎ ನ್ಯೂ ಮೂವಿ. ಹೊಸದು ಯಾವ್ದಾದ್ರು ಮೂವಿ ಬಂದ್ರೆ, ಫಿಲಮ್ ಬಂದ್ರೆ ಆ ಫಿಲಮ್ ಅನ್ನ ನೋಡೋದಕ್ಕೆ ಫ್ರೆಂಡ್ಸ್ ಜೊತೆಗೆ ಹೋಗ್ತಾ ಇದ್ರು. ಅಂಡ್ ಎ ಪ್ಲೇಟ್ ಆಫ್ ಚಿಕನ್ ಚೌಮೀನ್ ವಿತ್ ಮೈ ಫ್ರೆಂಡ್ಸ್. ನೋಡಿ, ಅದ್ರ ಫಿಲಮ್ ನೋಡ್ಕೊಂಡು ಉಳಿದು ಬಂದ ದುಡ್ಡಲ್ಲಿ ಚಿಕನ್ ಚೌಮೀನ್ ಅಂದ್ರೆ ವಿಚ್ ಇಸ್ ಚೈನೀಸ್ ಫುಡ್, ನೂಡಲ್ಸ್ ಅಂತ ನೋಡಿದಿರಲ್ಲ ನೀವು. ಆ ನೂಡಲ್ಸ್ ಅನ್ನ ತಿನ್ಕೊಂಡು ಫ್ರೆಂಡ್ಸ್ ಜೊತೆಗೆ ಮಜಾ ಮಾಡ್ಕೊಂಡು ಕ್ಲಾಸ್ ಅನ್ನ ಬಂಕ್ ನೋಡ್ಕೊಂಡು ಏನ್ ಮಾಡ್ತಾ ಇದ್ರು, ಓಡಾಡ್ಕೊಂಡು ಇದ್ದಂತಹ ವ್ಯಕ್ತಿ. ಹಾಗಾಗಿ ತಮ್ಮ ಬಾಲ್ಯವನ್ನು ಹೇಳ್ಕೊಳ್ತಾ ಇದ್ದಾರೆ. ಬಾಲ್ಯದಲ್ಲಿ ಹೇಗಿದ್ದಾರೆ, ಅವರು ಕೂಡ ಸ್ಕೂಲಿಗೆ ಬಂಕ್ ಮಾಡ್ತಾ ಇದ್ರು. ಅಂಡ್ ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ಕೊಂಡು ಫಿಲಮ್ ಹೋಗ್ತಾ ಇದ್ರು. ಮತ್ತೆ ಅದರಲ್ಲೇನೆ ಏನ್ ಮಾಡ್ತಾ ಇದ್ರು, ಫ್ರೆಂಡ್ಸ್ ಜೊತೆ ಈ ರೀತಿಯಾದಂಥ ಚಿಕನ್ ಅನ್ನ ಅಥವಾ ನೂಡಲ್ಸ್ ಅನ್ನ ತಿಂದು ಕಾಲವನ್ನ ಮಜವಾಗಿ ಕಳೆಯೋದು ಅಂತ ಹೇಳ್ತಾರಲ್ಲ, ಹಾಗೆ ಮಜವಾಗಿ ತಮ್ಮ ಒಂದು ಟೈಮ್ ಅನ್ನ ಕಳೀತಾ ಇದ್ರು. ಇಫ್ ವಿ ವೇರ್ ವೆರಿ ಬ್ರೋಕ್ ಆರ್ ಬೋರ್ಡ್, ವಿ ವುಡ್ ಅಮ್ಯೂಸ್ ಅವರ್ ಸೆಲ್ಸ್ ಬೈ ಬ್ರೇಕಿಂಗ್ ದ ಫ್ರೂಟ್ ಆಫ್ ಅವರ್ ನೇಬರ್ಸ್ ಟ್ರೀ. ಅದು ಎಲ್ಲ ಬೋರ್ ಆದಾಗ ಅದನ್ನು ಬಿಟ್ಟು ಏನ್ ಮಾಡ್ತಾ ಇದ್ರು, ಬೋರ್ ಅನಿಸಿದಾಗ, ಸಾಕು ಫಿಲಮ್ ಸಾಕು, ಚಿಕನ್ ತಿನ್ನೋದು ಸಾಕು, ಚೌಮೀನ್ ತಿನ್ನೋದು ಸಾಕು ಅಂತ ಅನಿಸಿದಾಗ ಏನ್ ಮಾಡ್ತಾ ಇದ್ರು, ಇವರು ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ರು, ಲಾಫಿಂಗ್, ಸುಮ್ಮನೆ ತಮಾಷೆಯಾಗಿ ಜೋಕ್ ಹೇಳೋದು ಅಥವಾ ಏನೋ ಇನ್ನೊಬ್ಬರನ್ನ ಟೀಸ್ ಮಾಡೋದು, ಈ ರೀತಿಯಾದಂತಹ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಬೈ ಬ್ರೇಕಿಂಗ್ ದ ಫ್ರೂಟ್ ಆಫ್ ಅವರ್ ನೇಬರ್ಸ್ ಟ್ರೀ, ಅವರ ಪಕ್ಕದ ಮನೆಯಲ್ಲಿ ಫ್ರೂಟ್ ಟ್ರೀಸ್ ಗಳನ್ನ ಹಾಕಿದ್ರು. ಆ ಮರದಿಂದ ಅವರಿಗೆ ಗೊತ್ತಿದ್ದಾಗ ಹಣ್ಣುಗಳನ್ನ ಕೀಳುವಂತಹ ಕೆಲಸವನ್ನು ಕೂಡ ಇವರು ತಮ್ಮ ಬಾಲ್ಯದಲ್ಲಿ ಮಾಡ್ತಾ ಇದ್ರು. ಎಲ್ಲರೂ ಕೂಡ ತಮ್ಮ ಬಾಲ್ಯದಲ್ಲಿ ಯಾವ್ದಾದ್ರು ಮರದಲ್ಲಿ ಹಣ್ಣು ಕಂಡ್ರೆ ಕೀಳದೆ ಇರೋಕೆ ಆಗುತ್ತಾ, ಕೀಳ್ಬೇಕು ಅನ್ನೋಂಥ ಆಸೆ ಹುಟ್ಟಿರುತ್ತಲ್ಲ. ದ ಸೇಮ್ ವೇ ಕಪಿಲ್ ದೇವರು ಕೂಡ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಪಕ್ಕದ ಮನೆಯಲ್ಲಿ
ಹಾಕಿರುವಂತಹ ಹಣ್ಣುಗಳನ್ನು ತಿನ್ನೋದಕ್ಕೆ ಪ್ರಯತ್ನ ಪಡ್ತಿದ್ರು. ಅದಕ್ಕೆ ಒಂದು ಇನ್ಸಿಡೆಂಟ್ ಹೇಳ್ತಿದ್ದಾರೆ. ಐ ರಿಮೆಂಬರ್ ಒನ್ ಪರ್ಟಿಕ್ಯುಲರ್ ಲೇಡಿ ಹೂ ಲಿವ್ ಡೌನ್ ದ ರೋಡ್ ಫ್ರಮ್ us who had a beautiful garden which she took great pride in. In it she had papaya and pomegranate trees. I now sympathize with her, but in those days most of our time was spent planning how to get into her garden and pick the fruit of the trees. In fact, one day we had climbed over the wall and were perched on the tree when the lady walked out with some guests. She was entertaining them for tea right under the papaya tree. There and two others on the road on the other side of the wall. The two fortunate ones who had been outside ran away, but my friend and I had to sit still for nearly 2 hours till the tea party ended. That was the day I discovered the rash that papaya sap can cause. ನೋಡಿ, ಒಂದು ಇನ್ಸಿಡೆಂಟ್ ಅನ್ನು ಹೇಳ್ತಾ ಇದ್ದಾರೆ. ನಮ್ಮ ಬಾಲ್ಯದಲ್ಲಿ ಹೇಗೆ ಪಕ್ಕದ ಮನೆಯವರ ತೋಟದಲ್ಲಿದ್ದಂಥ ಹಣ್ಣುಗಳನ್ನು ಕೀಳೋಕೆ ನಾವು ಮಂಚ ಹಾಕ್ತಿದ್ವಿ ಅನ್ನೋದಕ್ಕೆ ಐ ರಿಮೆಂಬರ್. ನನಗೆ ಈಗಲೂ ಕೂಡ ನೆನಪಿದೆ. ಒನ್ ಪರ್ಟಿಕ್ಯುಲರ್ ಲೇಡಿ, ಅವರ ಪಕ್ಕದ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ರು, ಲೇಡಿ ಇದ್ರು. ಹೂ ಲಿವ್ ಡೌನ್ ದ ರೋಡ್, ಅಂದ್ರೆ ಅವರ ಮನೆಯ ಒಂದು ಕೆಳಗಡೆಯ ಲೈನ್ ಅಲ್ಲಿ ಇದ್ರು. ಫ್ರಮ್ ಅಸ್ ಹೂ ಹ್ಯಾಡ್ ಅ ಬ್ಯೂಟಿಫುಲ್ ಗಾರ್ಡನ್, ಅವರು ಒಂದು ಅತ್ಯಂತ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕೈತೋಟವನ್ನು ಬೆಳೆಸಿದ್ರು. ಆ ಕೈತೋಟದಲ್ಲಿ ವಿಚ್ ಶಿ ಟುಕ್ ಗ್ರೇಟ್ ಪ್ರೈಡ್, ಅದನ್ನ ಬಹಳ ಹೆಮ್ಮೆಯಿಂದ ಅಲ್ಲಿ ಒಂದು ಗಿಡ ಮರಗಳನ್ನ, ಹೂ ಹಣ್ಣುಗಳನ್ನ ಹಾಕಿದ್ರು. ಯಾವಾಗಲೂ ಪ್ರೀತಿಯಿಂದ ಅವುಗಳನ್ನ ನೋಡ್ಕೊಳ್ತಾ ಇದ್ರು. ಇನ್ ಇಟ್ ಶಿ ಹ್ಯಾಡ್ ಪಪಾಯ ಅಂಡ್ ಪೊಮಗ್ರಾನೇಟ್ ಟ್ರೀಸ್. ಆ ಒಂದು ಗಾರ್ಡನ್ ಅಲ್ಲಿ ಅವರು ಏನನ್ನ ಬೆಳೆಸಿದ್ರು? ಫ್ರೂಟ್ಸ್ ಗಳನ್ನ ಬೆಳೆಸಿದ್ರು. ಯಾವ ಫ್ರೂಟ್ಸ್ ಗಳನ್ನ? ಪಪಾಯ ಮತ್ತು ಪೊಮಗ್ರಾನೇಟ್. ಪೊಮಗ್ರಾನೇಟ್ ಮೀನ್ಸ್ ನೀವು ದಾಳಿಂಬೆ ನೋಡಿದಿರಲ್ಲ, ತಿಂದಿದಿರಲ್ವಾ? ಆ ದಾಳಿಂಬೆ ಮತ್ತು ಪಪಾಯನ್ನ ಆ ಒಂದು ಗಾರ್ಡನ್ ಅಲ್ಲಿ ಹಾಕಿದ್ರು. ಅವುಗಳನ್ನ ಅತ್ಯಂತ ಆರೈಕೆಯಿಂದ ಬೆಳೆಸಿದ್ರು. ಐ ನೌ ಸಿಂಪಥೈಸ್ ವಿತ್ ಹರ್. ಅವಳನ್ನ ನೋಡಿದ್ರೆ, ಆ ಲೇಡಿಯನ್ನ ನೋಡಿದ್ರೆ ನನಗೆ ಈಗಲೂ ಕೂಡ ಅವಳ ಮೇಲೆ ಸಿಂಪತಿ ಅನ್ಸುತ್ತೆ, ಕರುಣೆ ಅನ್ಸುತ್ತೆ. ಯಾಕೆ ಹೇಳ್ತಾರೆ ನೋಡಿ. ಐ ನೌ ಸಿಂಪಥೈಸ್ ವಿತ್ ಹರ್. ಹೂ ಇಸ್ ಐ ಹಿಯರ್? ಎಸ್, ಕಪಿಲ್ ದೇವ್. ಹೂ ಹರ್ ಹಿಯರ್? ಹರ್ ಮೀನ್ಸ್ ದಟ್ ಲೇಡಿ, ನೇಬರ್ ಆಫ್ ದ ಕಪಿಲ್ ದೇವ್. ಕಪಿಲ್ ದೇವರ ಮನೆ ಪಕ್ಕದಲ್ಲಿರುವಂತ ಒಬ್ಬ ಲೇಡಿ. ಬಟ್ ಇನ್ ದೋಸ್ ಡೇಸ್ ಮೋಸ್ಟ್ ಆಫ್ ಅವರ್ ಟೈಮ್ ವಾಸ್ ಸ್ಪೆಂಟ್ ಪ್ಲಾನಿಂಗ್ ಹೌ ಟು ಗೆಟ್ ಇನ್ ಟು ಹರ್ ಗಾರ್ಡನ್ ಅಂಡ್ ಪಿಕ್ ದ ಫ್ರೂಟ್ ಆಫ್ ದ ಟ್ರೀಸ್. ನೋಡಿ, ಎಷ್ಟು ಟೈಮ್ ಅನ್ನ ಅವರು ಹೇಗೆ ಕಳೆದಿದ್ದಾರೆ ಅಂದ್ರೆ, ಆ ಗಾರ್ಡನ್ ಅಲ್ಲಿರುವಂತಹ, ಆ ಲೇಡಿಯ ಗಾರ್ಡನ್ ಅಲ್ಲಿರುವಂತಹ ಪೊಮಗ್ರಾನೇಟ್ ಮತ್ತು ಪಪ್ಪಾಯಿಗಳನ್ನ ಹೇಗೆ ಕಿತ್ಕೋಬೇಕು, ಹೇಗೆ ಕಿತ್ತು ತಿನ್ಬೇಕು ಅನ್ನೋದನ್ನೇ ಪ್ಲಾನ್ ಮಾಡಿ ಅವರು ಹೆಚ್ಚು ಟೈಮನ್ನು ಅದಕ್ಕೋಸ್ಕರನೇ ಕಳೆದಿದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇದ್ದಾರೆ, ಮೋಸ್ಟ್ ಆಫ್ ದಿ ಟೈಮ್ ವಾಸ್ ಸ್ಪೆಂಡ್ ಪ್ಲಾನಿಂಗ್ ಹೌ ಟು ಗೆಟ್, ಹೇಗೆ ಪಡ್ಕೋಬೇಕು, ಆ ಗಾರ್ಡನ್ ಇರುವಂತಹ ಪಪ್ಪಾಯಿ ಮತ್ತು ಪೊಮಗ್ರಾನೇಟ್ಗಳನ್ನ ಯಾವ ರೀತಿ ಕಿತ್ತು ತಿನ್ಬೇಕು ಅನ್ನೋದಕ್ಕೆ ಅವರು ಹಂಚು ಹಾಕೋದಂತಲ್ಲ, ಆ ರೀತಿಯಾದಂತಹ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಇನ್ ಫ್ಯಾಕ್ಟ್ ಒನ್ ಡೇ ವಿ ಹ್ಯಾಡ್ ಕ್ಲೈಂಬ್ ಓವರ್ ದ ವಾಲ್ ಅಂಡ್ ವೇರ್ ಪರ್ಚ್ಡ್ ಆನ್ ದ ಟ್ರೀ ವೆನ್ ದ ಲೇಡಿ ವಾಕ್ಡ್ ಔಟ್ ವಿತ್ ಸಮ್ ಗೆಸ್ಟ್. ನೋಡಿ, ಈ ರೀತಿಯೆಲ್ಲ ಹಂಚು ಹಾಕಿ ಕಾಯ್ತಿದ್ರ. ಒಂದು ಸಲ ಏನಾಯ್ತು, ಆ ಲೇಡಿ ಅವ್ರ ಮನೆಗೆ ಯಾರೋ ಗೆಸ್ಟ್ ಬಂದಿದ್ರು. ಆ ಗೆಸ್ಟ್ಗಳ ಜೊತೆ ಹೊರಗಡೆ ಹೋದ್ರು. ಸೊ ಹೊರಗಡೆ ಹೋದಾಗ ಇವ್ರು ಏನ್ ಮಾಡಿದ್ರು? ಕಪಿಲ್ ದೇವ್ ಅಂಡ್ ಹಿಸ್ ಫ್ರೆಂಡ್ಸ್ ಕ್ಲೈಂಬ್ ಓವರ್ ದ ವಾಲ್. ಕಾಂಪೌಂಡ್ ಇತ್ತಲ್ಲ, ಆ ಕಾಂಪೌಂಡ್ ಅನ್ನ ಏರಿದ್ರು. ಏನ್ ಮಾಡ್ತಾರೆ? ಅಂಡ್ ಪರ್ಚ್ಡ್ ಆನ್ ದ ಟ್ರೀ, ಮರವನ್ನ ಏರಿದ್ರು. ಪರ್ಚ್ಡ್ ಆದ್ರೇನು? ತುದಿ, ಮರವನ್ನ ಏರೋದು. ಸೊ ಮರವನ್ನ ಏರಿದ್ರು. ಅಂಡ್ ವೆನ್ ದ ಲೇಡಿ ವಾಕ್ಡ್ ವಿತ್ ಸಮ್ ಗೆಸ್ಟ್. ಯಾವಾಗ ಆ ಲೇಡಿ ಯಾರು ಗೆಸ್ಟ್ ಬಂದಿದ್ರು ಅವ್ರು ಕರ್ಕೊಂಡು ಹೊರಗೋದ್ರು. ಸೊ ಹೊರಗೋದ್ರು. ಇವರನ್ನು ತಿಳ್ಕೊಂಡು ಇವ್ರು ಏನ್ ಮಾಡ್ಬಿಟ್ರು? ಕಾಂಪೌಂಡ್ ಅನ್ನ ಏರಿ ಮರ ಹತ್ತಿ ಹಣ್ಣನ್ನ ಕಿತ್ಕೊಳ್ಳೋದಕ್ಕೆ ರೆಡಿ ಆದ್ರು. There were 2 of us on the tree and 2 others on the road. ನೋಡಿ, ಇಬ್ರು ಎಲ್ಲಿದ್ದಾರೆ ಫ್ರೆಂಡ್ಸ್? ಇಲ್ಲಿ ಫ್ರೆಂಡ್ಸ್ ಹೋಗ್ಬೇಕಾದ್ರೆ ಒಬ್ರಿಬ್ರು ಹೋಗೋದಿಲ್ಲ, 3-4 ಜನ ಬರ್ಕೊಂಡೆ ಹೋಗ್ತಾರೆ. ಕಪಿಲ್ ದೇವರು 4 ಜನ ಹೋಗಿದ್ರು. ಇಬ್ರು ಮರ ಏರಿದ್ದಾರೆ, ಇಬ್ರು ಕಾಂಪೌಂಡ್ ಇಂದ ಹೊರಗಿದ್ದಾರೆ. ನೋಡಿ, ಆನ್ ದ ಟ್ರೀ ಅಂಡ್ 2 others on the road on the other side of the wall. ಅಂದ್ರೆ ಸಿಗ್ನಲ್ ಮಾಡೋದಕ್ಕೆ, ಬಂದ್ರು ಅಂತ ಹೇಳೋದಕ್ಕೆ. ಬಂದ್ರು ಅಂದ ತಕ್ಷಣ ಜಂಪ್ ಮಾಡಿ ಓಡೋದಕ್ಕೆ ಇರ್ಬೋದು. ಹಾಗಾಗಿ ಸಿಗ್ನಲ್ ಕೊಡೋದಕ್ಕೆ ಗೋಡೆ ಹೊರಗಡೆ ಇಬ್ಬರಿದ್ದಾರೆ, ಮರದ ಮೇಲೆ ಇಬ್ಬರಿದ್ದಾರೆ. The 2 fortunate ones who had been outside. ನೋಡಿ, ಹಾಗಾದ್ರೆ ಅವ್ರು ಬಂದ ತಕ್ಷಣ ಹೊರಗಡೆ, ಗೋಡೆಯಿಂದ ಹೊರಗಡೆ ಇದ್ರಲ್ಲ, ಅವ್ರ ಲಕ್ಕಿಗೆ ಏನ್ ಮಾಡ್ಬಿಟ್ರು? ಓಡೋಗ್ಬಿಟ್ರು. The 2 fortunate ones who had been outside ran away. ಓಡಿ ಹೋದ್ರು. But my friend and I, ಕಪಿಲ್ ಮತ್ತು ಕಪಿಲನ ಫ್ರೆಂಡ್, had to still for 2 hours, nearly 2 hours till the tea party ended. ಆ ಹೋದಂತ ಗೆಸ್ಟ್ ಜೊತೆ ಹೊರಗೋದಂತ ಮಹಿಳೆ ಬಂದು ಆ ಪಪ್ಪಾಯಿ ಟ್ರೀ ಕೆಳಗಡೆನೆ ಟೀ ಪಾರ್ಟಿಗೋಸ್ಕರ ಕುತ್ಕೊಂಡ್ರು. ಆದ್ರೆ ಇವರಿಬ್ರು ಏನಿದ್ದಾರೆ? ಮೇಲಿದ್ದಾರೆ. ಹಾಗಾದ್ರೆ ಅವರು ಟೀ ಪಾರ್ಟಿ ಎಂಡ್ ಆಗೋ ತನಕ ನಿಯರ್ಲಿ 2
ಎಲ್ಲಿದ್ದಾರೆ? ಮರದ ಮೇಲೆ ಇದ್ದಾರೆ ನೋಡಿ. ಹೇಳ್ತಾ ಇದ್ದಾರೆ ದ ಟೂ ಫಾರ್ಚುನೇಟ್ ಹೋಗ್ಬಿಟ್ರು ಅಂಡ್ 2 hours till the tea party ended. 2 ತಾಸು ಆ ಪಾರ್ಟಿ ಎಂಡ್ ಆಗೋ ತನಕ ನಾನು ನನ್ನ ಫ್ರೆಂಡ್ ಎಲ್ಲಿ ಕೂತ್ಕೊಂಡಿದ್ವಿ? ಮರದಲ್ಲೇ ಕೂತ್ಕೊಂಡಿದ್ವಿ. ದಟ್ ವಾಸ್ ದ ಡೇ ಐ ಡಿಸ್ಕವರ್ಡ್ ದ ರ್ಯಾಶ್ ದಟ್ ಪಪಾಯ್ ಸ್ಯಾಪ್ ಕ್ಯಾನ್ ಕಾಸ್. ನೋಡಿ ಆವಾಗ ಅವರು ಸತ್ಯವನ್ನು ಕಂಡಿಡಿದೆ ಅಂತ ಹೇಳ್ತಾರೆ. ಡಿಸ್ಕವರ್ ಮಾಡಿದೆ. ಏನನ್ನ ಡಿಸ್ಕವರ್ ಮಾಡಿದೆ ಅಂತ ಹೇಳ್ತಾರೆ? 2 ತಾಸು ಪಪಾಯಿ ಮರದಲ್ಲಿ ಕೂತ್ಕೊಂಡಿದ್ರಲ್ವಾ, ಆ ಪಪಾಯದಲ್ಲಿ ಒಂದು ಮಿಲ್ಕ್ ಇರುತ್ತೆ. ಪಪಾಯಿ ಕಿತ್ತಾಗ ಬರುತ್ತೆ ನೋಡಿ, ಆ ರಸ ಜ್ಯೂಸ್ ಬರುತ್ತಲ್ವಾ, ಸ್ಯಾಪ್ ಅಂತ ಕರಿತೇವೆ. ಆ ಸ್ಯಾಪು ಏನಾಗ್ತಾ ಇದೆ? ದಟ್ ರ್ಯಾಶಸ್ ಅಂದ್ರೆ ತುರಿಕೆ ಬರುತ್ತದ್ದು, ಅದು ಬಿಟ್ಟರೆ ಗಮ್ ಗಮ್ ತರ ಆಗುತ್ತೆ ನೋಡಿ, ಅದು ಕಡ್ತಾ ಬರುತ್ತೆ. ಆವಾಗಲೇ ಅವರಿಗೆ ಗೊತ್ತಾಗುತ್ತೆ. 2 ತಾಸು ಮರದ ಮೇಲೆ ಇದ್ರು. ಆ ಹಣ್ಣಿನ ಒಂದು ಆ ಮರದಲ್ಲಿರುವಂತಹ ಒಂದು ಹಾಲಿನ ರಸ ಇದೆಯಲ್ಲ ಅಥವಾ ಜ್ಯೂಸ್ ಇದೆಯಲ್ಲ, ಅದು ಅವ್ರಿಗೆಲ್ಲ ಹತ್ಕೊಂಡ್ಬಿಟ್ಟಿತ್ತು. ಅದು ಎಸ್ಟಿಂಗ್ ಆಗ್ತಾ ಇತ್ತು. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಆವಾಗ ನಾನು ಕಂಡಿಡಿದೆ, ಇಟ್ ವಾಸ್ ದ ಡೇ ಐ ಡಿಸ್ಕವರ್ಡ್ ದ ರ್ಯಾಶ್ ದಟ್ ಪಪಾಯ್ ಸ್ಯಾಪ್ ಕ್ಯಾನ್ ಕಾಸ್. ಅದು ಕೂಡ ಈ ರೀತಿಯಾದ ರ್ಯಾಶಸ್ ಅನ್ನು ಉಂಟು ಮಾಡುತ್ತೆ ಅನ್ನೋದು ನನಗೆ ಆವಾಗಲೇ ಗೊತ್ತಾಗಿದ್ದು ಅನ್ನುವಂತಹ ಒಂದು ಬಾಲ್ಯದ ನೆನಪನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ. Then move on to the next paragraph. I had a hard time explaining it to my mother, but I got even the next day when our neighbor went to Delhi from a couple of days. She had 92 pomegranates on the tree in her garden. She counted them every day because she knew we were up to mischief. As soon as her back was turned, we took down all 92, ate whatever we could, and distributed the rest. I remember the walloping I got from my mother when she was told about it on the neighbor's return. Now, that very lady, with great pride and affection, tells anyone who cares to listen how I had taken 92 pomegranates from her garden and left the seeds behind. ನೋಡಿ, ಹಾಗಾದ್ರೆ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ? ಐ ಹ್ಯಾಡ್ ಹಾರ್ಡ್ ಟೈಮ್ ಎಕ್ಸ್ಪ್ಲೈನ್ ಇಟ್ ಮೈ ಮದರ್. ಹಾಗಾದ್ರೆ ಏನು ಮರದ ಮೇಲೆ ಹತ್ತಿ ಕುತ್ಕೊಂಡಿದ್ರಲ್ವಾ, ಹತ್ತಿ ಕುತ್ಕೊಂಡು ಈ ರೀತಿಯೆಲ್ಲ ಒಂದು ರ್ಯಾಷನ್ಸ್ ಅನುಭವಿಸಿದ್ರಲ್ಲ, ಅದನ್ನ ಅವ್ರ ಅಮ್ಮನಿಗೆ ಹೇಳೋದಕ್ಕೆ ಬಹಳ ಕಷ್ಟವನ್ನ ಪಡಬೇಕಾಯಿತು. ಬಟ್ ಐ ಗಾಟ್ ಇವನ್ ದ ನೆಕ್ಸ್ಟ್ ಡೇ ವೆನ್ ಅವರ್ ನೇಬರ್ಸ್ ವೆಂಟ್ ಟು ಡೆಲ್ಲಿ ಫಾರ್ ಎ 2 days. ನೋಡಿ, ಹಾಗಾದ್ರೆ ಅಷ್ಟಕ್ಕೆ ಅವ್ರು ಸುಮ್ಮನಾಗ್ಲಿಲ್ಲ. ಏನ್ ಮಾಡಿದ್ರು? ಅವರ ನೇಬರ್ ಅಲ್ಲಿರುವಂತ ಲೇಡಿ ಒಂದು 2 days, ಕಪಲ್ ಆಫ್ ಡೇಸ್ ಏನ್ ಮಾಡಿದ್ರು? ಡೆಲ್ಲಿಗೆ ಹೋಗುವಂತ ಪ್ರೋಗ್ರಾಮ್ ಬಂತು. ಆವಾಗ ಅವರು ಡೆಲ್ಲಿಗೆ ಹೋದಾಗ ಇವರಿಗೆ ಅವರು ಏನಂತಾರಲ್ಲ, ಕಾಗೆ ಕುಂದ್ರೋದಕ್ಕೂ ಟೊಂಗೆ ಮುನಿಯೋದಕ್ಕೂ ಸಮ ಅಂತ ಹೇಳ್ತಾರಲ್ಲ, ಅವರು ಡೆಲ್ಲಿಗೆ ಹೋದ್ರು. ಇವರು ಕೂಡ ಆ ಹಣ್ಣುಗಳನ್ನ ಕೀಳೋದಕ್ಕೆ ವಂಚ ಆಗ್ತಾ ಇದ್ರು. ಈಗ ಅವ್ರಿಗೆ ಟೈಮ್ ಸಿಕ್ತು. ಸೊ ನೋಡಿ, ಬಟ್ ಐ ಗಾಟ್ ಇವನ್ ದ ನೆಕ್ಸ್ಟ್ ಡೇ ವೆನ್ ಅವರ್ ನೇಬರ್ ವೆಂಟ್ ಟು ಡೆಲ್ಲಿ ಫಾರ್ ಎ ಕಪಲ್ ಆಫ್ ಡೇಸ್. ಶಿ ಹ್ಯಾಡ್ 92 pomegranates. ಅದರಲ್ಲಿ ಎಷ್ಟಿದ್ದಾರೆ? ಅವಳು ಎವ್ರಿ ಡೇ ಶಿ ಹ್ಯಾಸ್ ಕೌಂಟೆಡ್ ದಟ್. ಆ ಪೊಮೊಗ್ರಾನೇಟ್ಸ್ ಗಳನ್ನ, ಪಪ್ಪಾಯಿಗಳನ್ನ ಏನ್ ಮಾಡ್ತಾ ಇದ್ದು? ಕೌಂಟ್ ಮಾಡ್ತಾ ಇದ್ರು. ಅಂದ್ರೆ ಇವತ್ತು ಯಾರಾದ್ರೂ ಕಿತ್ರ, ಬಿಕಾಸ್ ಇವರೆಲ್ಲ ಅವುಗಳಿಗೋಸ್ಕರನೇ ಕಾಯ್ತಾ ಇದ್ರಲ್ಲ, ಹಾಗಾಗಿ ಅವಳು ಕೌಂಟ್ ಮಾಡಿ ಅದ್ರಲ್ಲಿ ಎಷ್ಟಿದೆ ಅಂತ ಹೇಳಿ ಎಣಿಸಿದ್ರು. 92 ಆನ್ ದ ಟ್ರೀ ಇನ್ ಹರ್ ಗಾರ್ಡನ್. ಶಿ ಕೌಂಟೆಡ್ ದೆಮ್ ಎವ್ರಿ ಡೇ ಬಿಕಾಸ್ ಗೊತ್ತವರಿಗೆ ಹುಡುಗರು ಎಂತವ್ರಂತ. ಹಾಗಾಗಿ ಪ್ರತಿದಿನ ಅವುಗಳನ್ನ ಕೌಂಟ್ ಮಾಡ್ತಾ ಇದ್ದಂತೆ ಬಿಕಾಸ್ ಆಫ್ ಹಿಸ್ ದೇರ್ ಮಿಸ್ಚೀವ್ಸ್. ನೋಡಿ, ಎವ್ರಿ ಡೇ ಬಿಕಾಸ್ ಶಿ ನ್ಯೂ ವಿ ವೇರ್ ಅಪ್ ಟು ಮಿಸ್ಚೀವ್. ಏನಾದ್ರೂ ಈ ರೀತಿಯ ದುಂಟ ಕೆಲಸವನ್ನ ಮಾಡ್ತೇವೆ, ಈ ತರ ತಪ್ಪು ಮಾಡ್ತೇವೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಆ ಲೇಡಿ ಎವ್ರಿ ಡೇ ಏನ್ ಮಾಡ್ತಾ ಇದ್ರು? ಆ ಪೊಮೊಗ್ರಾನೇಟ್ಸ್ ಗಳನ್ನ ಕೌಂಟ್ ಮಾಡ್ತಾ ಇದ್ರು. ಈಗ ಅವ್ರಿಗೆ ಚಾನ್ಸ್ ಸಿಕ್ಕಿದೆ ಅಲ್ವಾ? ಆಸ್ ಸೂನ್ ಆಸ್ ಹರ್ ಬ್ಯಾಕ್ ವಾಸ್ ಟರ್ನ್ಡ್. ನೋಡಿ, ಅವ್ರು ಇನ್ನೇನು ವಾಪಸ್ ಬರಬೇಕು ಅನ್ನೋಷ್ಟೊತ್ತಿಗೆ ಇವ್ರು ಏನ್ ಮಾಡಿದ್ರು? ವಿ ಟುಕ್ ಡೌನ್ ಆಲ್ 92 pomegranates. ಆ ತೋಟದಲ್ಲಿರುವಂತಹ ಎಲ್ಲಾ 92 pomegranates ಗಳನ್ನ ಕಿತ್ಕೊಂಡ್ರು ಅಂಡ್ ಏಟ್ ಇಟ್. ಅವುಗಳನ್ನ ತಿಂದ್ರು ಅಂಡ್ ವಾಟ್ ಎವರ್ ವಿ ಕುಡ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ರೆಸ್ಟ್. ತಿಂದು ಸಾಕಾಗಿ ಬೇರೆಯವರಿಗೆಲ್ಲ ಹಂಚಿದ್ರು. ನೋಡಿ, ಅವ್ರದ್ದಲ್ಲ, ಅವ್ರು ಸಾಕಿ ಬೆಳೆಸಿದ್ದಲ್ಲ. ಆ ಮಹಿಳೆ ಬರೋಷ್ಟೊತ್ತಿಗೆ ಇವ್ರು ಎಷ್ಟು ಬೇಕೋ ಅಷ್ಟನ್ನ ತಿಂದು ಅವ್ರಿಗೆ ಸಾಕಾದಾಗ ಬೇರೆಯವರಿಗೆಲ್ಲ ಹಂಚಿ ಇವರು ತಮ್ಗೇನ್ ಮಾಡ್ಬೇಕಾಗಿತ್ತೋ ಮಾಡ್ಬಿಟ್ರು. ಐ ರಿಮೆಂಬರ್ ದ ವಲಾಪಿಂಗ್ ಐ ಗಾಟ್ ಫ್ರಮ್ ಮೈ ಮದರ್ ವೆನ್ ಶಿ ವಾಸ್ ಟೋಲ್ಡ್ ಅಬೌಟ್ ಇಟ್ ಆನ್ ದಿ ನೇಬರ್ಸ್ ರಿಟರ್ನ್. ಅದು ವಾಪಸ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲ. ವಾಪಸ್ ಬಂದಾದ್ಮೇಲೆ ಅವ್ರ ಅಮ್ಮನಿಗೆ ಈ ರೀತಿ ಹೇಳಿ ಒದೆ ತಿಂದಿದ್ದು ನನಗೆ ನೆನಪಿದೆ ಅಂತ ಹೇಳ್ತಾರೆ. ಬಿಕಾಸ್ ಲೇಡಿಗೆ ಯಾರ ಮೇಲೆ ಡೌಟ್ ಇತ್ತು? ಇವರೇ ತಾನೇ ಕೇಳ್ತಿದ್ದು. ಹಾಗಾಗಿ ವಾಪಸ್ ಬಂದ್ಮೇಲೆ ಅವ್ರ ಅಮ್ಮನಿಗೆ ಹೇಳಿ ಅವ್ರ ಅಮ್ಮನ ಹತ್ರ ಏನ್ ಮಾಡಿಸಿದ್ರು? ವಲಾಪಿಂಗ್ ಮೀನ್ಸ್ ಹೊಡೆಯೋದು. ಹೌದಾ, ಹೊಡಿಸಿದ್ರು. ಅದು ಇವತ್ತಿಗೂ ಕೂಡ ನನಗೆ ನೆನಪಿದೆ. ಆದ್ರೆ ನಾವು ದಟ್ ವೆರಿ ಲೇಡಿ ವಿತ್ ಅ ಗ್ರೇಟ್ ಪ್ರೈಡ್ ಅಂಡ್ ಅಫೆಕ್ಷನ್. ಆದ್ರೆ ಅದೇ ಮಹಿಳೆ ಇವತ್ತು ನನ್ನನ್ನು ಬಹಳ ಪ್ರೀತಿಯಿಂದ, ಆತ್ಮೀಯತೆಯಿಂದ ಅಂಡ್ ಎಲ್ಲರಿಗೂ ಹೇಳ್ತಾರೆ ಏನಂತ? ಟೆಲ್ಸ್ ಎನಿವನ್ ಐ ಟೇಕನ್ 92 pomegranates. ಹೇಗೆ ನಾನು ಆ 92
ಪೊಮಗ್ರಾನೇಟ್ಸ್ಗಳನ್ನ ಕಿತ್ತು ತಿಂದಿದ್ದೆ ಅನ್ನುವಂಥದ್ದನ್ನು ಇವತ್ತು ಬಹಳ ಸಂತೋಷದಿಂದ ಹೇಳ್ತಾರೆ. ಫ್ರಮ್ ಹರ್ ಗಾರ್ಡನ್ ಅಂಡ್ ಲೆಫ್ಟ್ ಶಿ ಸೀಡ್ಸ್ ಬಿಹೈಂಡ್. ಏನನ್ನ ಬಿಟ್ಟಿದ್ರಲ್ಲಿ ಬರೀ ಬೀಜಗಳನ್ನಷ್ಟೇ ಬಿಟ್ಟಿದ್ರು, ಉಳಿದ ಎಲ್ಲ ಹಣ್ಣುಗಳನ್ನ ತಿಂದು ಹಾಕಿದ್ರು ಅನ್ನೋದನ್ನ ಒಂದು ಸಂತೋಷದಿಂದ ಆ ಮಹಿಳೆ ಹೇಳ್ತಾರೆ. ಅದು ನನಗೆ ನೆನಪಿದೆ ಅನ್ನುವಂತಹ ಒಂದು ಅನುಭವವನ್ನ ಕಪಿಲ್ ದೇವರು ಹೇಳ್ಕೊಡ್ತಾ ಇದ್ದಾರೆ. ಸೊ ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟುಡ್